ನಿನ್ನೆ ದಿವಸ ಭಾಗವತದಲ್ಲಿ ಬಂದಂತೆ ಕೃಷ್ಣ ಮತ್ತು ಬಲರಾಮರು 64 ದಿವಸಗಳಲ್ಲಿ ಅಧ್ಯಯನ ಮಾಡಿದಂತಹ 64 ಬಗೆಯ ಕಲೆಗಳನ್ನ ನಾವು ಗಮನಿಸಿದೆವು. ಆಮೇಲೆ ನೆನಪಿಗೊಂಡಂತಹ ಒಂದು ಅಂಶ ಏನಂದ್ರೆ, ಅಲ್ಲಿ ಗುಂಪಿನಲ್ಲಿ ಇದ್ದಾಗ ಉಳಿದವರಿಗೆ ತಿಳಿಯದಂತೆ ನಮ್ಮವರಿಗೆ ಮಾತ್ರ ಪರಸ್ಪರ ತಿಳಿಯುವಂತೆ ಉಪಯೋಗ ಮಾಡಬಹುದಾದಂತಹ ಒಂದು ಗೂಢ ಭಾಷೆ, ಅದು ಒಂದು ಕೂಡ ವಿದ್ಯೆ ಅಂತ ನಾವು ನೋಡಿದ್ವಿ. ಅದಕ್ಕೆ ಉದಾಹರಣೆ ಮಹಾಭಾರತದಲ್ಲಿ ಬರುವಂಥದ್ದು. ಪಾಂಡವರು ಹಸ್ತಿನಾವತಿಯಿಂದ ವಾರಣಾವತಕ್ಕೆ ಹೋಗುವಾಗ ಧೃತರಾಷ್ಟ್ರ ಮತ್ತು ಶಕುನಿ, ದುರ್ಯೋಧನ ಇತ್ಯಾದಿಗಳು ಒಂದು ಸಂಚು ಮಾಡಿ ಪಾಂಡವರನ್ನ ವಾರಣಾವತಕ್ಕೆ ಕಳಿಸಿದ್ರು. ವಾರಣಾವತಿಯಲ್ಲಿ ಅವರನ್ನ ಸುಟ್ಟು ಹಾಕಿಬಿಡಬೇಕು, ಅವರನ್ನ ನಾಮಾವಶೇಷ ಮಾಡಬೇಕು ಅಂತ. ಈ ಎಲ್ಲದರ ಸುಳಿವನ್ನ ತಿಳಿದಂಥ ವಿದುರ ಪಾಂಡವರಿಗೆ ತಪ್ಪಿಸಿಕೊಳ್ಳಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದ. ಆದರೆ ಪಾಂಡವರಿಗೆ ರಹಸ್ಯದಲ್ಲಿ ಅವನು ಹೇಳುವಂಥ ಅವಕಾಶ ಅವನಿಗೆ ಸಿಕ್ಕಿರಲಿಲ್ಲ. ಆದರೆ ಪಾಂಡವರು ಎಲ್ಲರಿಗೂ ಎದುರಿಗೆ ಇದ್ದಾಗಲೇ, ಕೌರವಾದಿಗಳು, ಧೃತರಾಷ್ಟ್ರ, ಕರ್ಣ ಇತ್ಯಾದಿಗಳು ಎಲ್ಲರೂ ಇದ್ದಾಗಲೇ ಅವ್ರ ಎದುರಿಗೆ ಬಂದಂತಹ ವಿದುರ ಅವರಿಗೆ ಬೀಳ್ಕೊಡುಗೆಯ ಮಾತನಾಡುವಾಗ ಗೂಢವಾದಂತಹ ಭಾಷೆಯಲ್ಲಿ ನಿಮಗೆ ಇಂಥದೊಂದು ಆಪತ್ತು ಕಾದಿದೆ, ಆದರೆ ಆಪತ್ತಿಗೆ ನಿವಾರಣೆಯ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಸಂದರ್ಭವನ್ನು ಗಮನಿಸಿ ಆ ಆಪತ್ತಿನಿಂದ ಪಾರಾಗಿದೆ ಅಂತ ಅವರು ಸೂಚನೆ ಕೊಟ್ಟ. ಅದೊಂದು ಗೂಢ ಭಾಷೆ ಈ ಮಹಾಭಾರತದಲ್ಲಿ ಬರುವಂಥದ್ದು. ಅದು ಕೂಡ ಬೇರೆ ಬೇರೆ ಅಕ್ಷರಗಳನ್ನ ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಇನ್ನೊಂದು ಅಕ್ಷರವನ್ನು ಹೇಳೋದು, ಮ ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಮತ್ತೊಂದು ಅಕ್ಷರವನ್ನು ಹೇಳೋದು. ಹೀಗೆ ಆ ಭಾಷೆ ಮಾತನಾಡುವವನಿಗೂ ಕೇಳುವವನಿಗೆ ಇಬ್ಬರಿಗೂ ಗೊತ್ತಿರ್ಬೇಕಷ್ಟೇ. ಇಬ್ಬರಿಗೂ ಅದು ಗೊತ್ತಿದ್ದರೆ ಬಳಕೆ ಮಾಡಿದಾಗ ಸೂಕ್ಷ್ಮವಾದಂತಹ ರಹಸ್ಯಪ್ರಭುತವಾದಂತಹ ಅರ್ಥವನ್ನು ಅದು ಸೂಚನೆ ಮಾಡ್ತದೆ. ಹೀಗೆ ಸೂಚನೆ ಮಾಡಿ ವಿದುರ ಅವರಿಗೆ ಹೇಳಬೇಕಾದನ್ನು ಹೇಳಿದ ಅನ್ನುವ ಕಥೆಯನ್ನು ನಾವು ಆ ಮಹಾಭಾರತದಲ್ಲಿ ಗಮನಿಸ್ತೇವೆ. ಅದೇ ಭಾಷೆ, ಗೂಢ ಭಾಷೆ ಗೊತ್ತಿದ್ರಿ. ಅದೇ ಅಕೌ ಖಗೌ ಗಣೇಶೈವ ಜಟೌ ತಪೋ ನಮೋಲಿಡೆ ಸೌರ ಸೌರ ಶಕ್ತಿವ ಅವಳಾಕ್ಷಿ ಬರಾಯಣೆ. ಅದೇ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಂಖ್ಯೆ ಇರ್ತದೆ. ಅಮ್ಮ ಅನ್ಬೇಕಾದ್ರೆ ಬಂದರೆ ಕ ಅನ್ನಬೇಕು, ಸೌರ ಸೌರ ಶಕ್ತಿವ ಅವಳಾಕ್ಷಿ ಬರಾಯಣೆ ಹಂಗೆ ಬರುವಲ್ಲಿ ಕ ಬರೋದು. ಅದನ್ನು ಗಮನಿಸಿ ಆ ಥರ ಶಬ್ದ ಪ್ರಯೋಗ ಮಾಡಬೇಕು. ಮಾಡಿದ್ದೀನಿ ನಾವು, ನಾನು ಬರೆದಿದ್ದೆ ಒಂದು ಪತ್ರ. ಮಹಾಭಾರತ ಕುಮಾರವ್ಯಾಸ ಗದರಲ್ಲ, ಕುಮಾರವ್ಯಾಸ ಭಾರತದೊಳಗೆ ಬರ್ತದೆ. ಆದ್ರೆ ಈ ಶ್ಲೋಕ ಮೂಲ ಮಹಾಭಾರತದಲ್ಲಿ ಬಂದಿಲ್ಲ. ಕುಮಾರವ್ಯಾಸ ಬರ್ತದೆ ಇಲ್ಲ ನೋಡ್ಬೇಕಂತ. ಮೂಲ ಮಹಾಭಾರತದೊಳಗೆ ಅದೊಂದು ಗೂಢ ಭಾಷೆ, ನೀವ್ ಹೇಳೋ ಶ್ಲೋಕ ಇಲ್ಲ. ಆದ್ರೆ ಕೆಲವು ಲೇಂಚ ಭಾಷೆಯ ಶಬ್ದಗಳು, ಲೇಂಚ ಭಾಷೆಯ ಪದಗಳನ್ನ ಉಪಯೋಗ ಮಾಡಿ ಉಳಿದವರಿಗೆ ಅದು ತಿಳಿಯದಂತೆ ವಿದುರ ಇಲ್ಲ ಹೇಳಿದ. ಮಹಾಭಾರತ ಕುಮಾರವ್ಯಾಸ ಭಾರತದೊಳಗೆ ಅದು ಹೇಳ್ಯಾರ, ಅದ್ರ ತಮ್ಮ ಇದ್ರೊಳಗೆ ಹೇಳ್ಯಾರ, ಗಾನಶಿಲ್ಪಗಳಲ್ಲಿ ಹೇಳಬೇಕು ಹೇಳ್ಯಾರ, ಅಕ್ಷರ ಮಾತ್ರ ಇವನು ಹೇಳ್ಯಾರ ಈ ಶ್ಲೋಕ. ಗುರುಗಳಿಗೆ ಗುರುದಕ್ಷಿಣೆಯನ್ನು ತಂದುಕೊಟ್ಟರು ಬಲರಾಮ ಮತ್ತು ಕೃಷ್ಣ ಇದ್ದರು ಅಂತ ನಾವು ಭಾಗವತದ ಕಥೆಯನ್ನು ನೋಡಿದ್ವಿ. ಹರಿವಂಶದ 33ನೇ ಅಧ್ಯಾಯದಲ್ಲಿ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಇದೆ. ಗುರುಪುತ್ರನ ತಂದುಕೊಟ್ಟು ಕೃಷ್ಣ ಮತ್ತು ಬಲರಾಮರು ಮಥುರೆಗೆ ಹೊರಟು ಹೋದ್ರು ಅಂತ ಭಾಗವತದಲ್ಲಿ ನೋಡಿದ್ವಿ. ಆದರೆ ಆ ಯಮನ ಪಟ್ಟಣದಿಂದ ತಿರುಗಿ ಬರುವಾಗ ಕೃಷ್ಣ ಬೆಲೆ ಬಾಳುವಂತಹ ರತ್ನಗಳನ್ನು ತೆಗೆದುಕೊಂಡು ಬಂದ, ಗುರುಪುತ್ರನನ್ನು ತೆಗೆದುಕೊಂಡು ಬಂದ. ಆ ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ರತ್ನಗಳನ್ನ, ಸಂಪತ್ತನ್ನ ರಾಕ್ಷಸರ ಮೇಲೆ, ಯಮನ ಕಿಂಕರಾದಂತಹ ರಾಕ್ಷಸರ ಮೇಲೆ ಹೊರಿಸಿಕೊಂಡು ಬಂದು ಅದನ್ನು ಗುರುವಿಗೆ ಸಮರ್ಪಣೆ ಮಾಡಿದ ಅಂತಿದೆ. ಭಾಗವತದಲ್ಲಿ ಬರುವಂತೆ ಕೇವಲ ಗುರುಪುತ್ರನನ್ನು ತಂದೊಪ್ಪಿಸಿದ ಅಂತ. ಹೀಗೆ ಆ ಗುರುಪುತ್ರನ ತಂದೊಪ್ಪಿಸಿ, ಸಂಪತ್ತನ್ನು ಕೂಡ ತಂದೊಪ್ಪಿಸಿ ಅವರು ಮಥುರಾನಗರಕ್ಕೆ ಬಂದರು. ಚತುರಂಗಬರ ಸಮೇತವಾದಂತಹ ಮಥುರಾನಗರದ ಸೈನ್ಯ ಆ ಕೃಷ್ಣ ಮತ್ತು ಬಲರಾಮರನ್ನ ಸ್ವಾಗತಿಸಿತು. ಆ ಕೃಷ್ಣ ಮತ್ತು ಬಲರಾಮರು ಆ ಮಥುರಾನಗರದಲ್ಲಿದ್ದಾಗ ದಿವಸ ಒಂದು ಶ್ಲೋಕ, ಒಂದು ಮಾತು ಎಲ್ಲ ಕಡೆ ಕೇಳಿ ಬರ್ತಕ್ಕಂತೆ. ಅದೇನು ಮಾತಂದ್ರೆ, ಗೋವಿಂದ ರಾಮವು ಸಂಪ್ರಾಪ್ತವು ಭ್ರಾತರವು ಲೋಕವಿಶ್ರುತವು
ಸ್ವೇಪುರೇ ನಿರ್ಭಯಾ ಸರ್ವೇ ಕ್ರೀಡಧ್ವಂ ಸಹ ಬಾಂಧವೈ. ವಿಶ್ವವಿಖ್ಯಾತರಾದಂಥ ಈ ಅಣ್ಣ ತಮ್ಮಂದಿರಾದಂಥ ಬಲರಾಮ ಮತ್ತು ಕೃಷ್ಣರು ಶಿಕ್ಷಣವನ್ನು ಮುಗಿಸಿಕೊಂಡು ಗುರುಕುಲದಿಂದ ತಿರುಗಿ ಬಂದಿದ್ದಾರೆ. ಇನ್ನು ಮುಂದೆ ಮಥುರಾ ನಗರದ ನಿವಾಸಿಗಳಿಗೆ ಯಾದವರಿಗೆ ಯಾವುದೇ ಭಯ ಇಲ್ಲ, ಎಲ್ಲರೂ ಕೂಡ ಸಂತೋಷದಿಂದ ಸುಖವಾಗಿರುವೆ ಅಂತ ಪರಸ್ಪರ ಜನ ಮಾತಾಡ್ಕೊಳ್ತಾ ಇದ್ರು. ಹೀಗೆ ಇದೊಂದು ಶ್ಲೋಕ ಎಲ್ಲ ಕಡೆ ಕೂಡ ಕೇಳಿ ಬರ್ತಿತ್ತು. ಅಲ್ಲಿ ಕೃಷ್ಣ ಇದ್ದಾಗ ಮೊದಲೇ ಒಂದು 10 ದಿನದಲ್ಲಿ ನೋಡಿದ್ವಿ, ಆ ಪಟ್ಟಣದಲ್ಲಿ ಯಾರೂ ಕೂಡ ದೀನರು, ಕೊಳಕರು, ಬುದ್ಧಿ ಕೆಟ್ಟವರು ಇಂಥವ್ರು ಯಾರೂ ಇರಲೇ ಇಲ್ಲ. ಎಲ್ಲರೂ ಕೂಡ ಪೂರ್ಣವಾದಂತಹ ಸಮೃದ್ಧಿಯನ್ನ ಅನುಭವಿಸಿದರು. ಸಮಸ್ತ ನರನಾರಿಯರು ಮಾನಸಿಕವಾದಂತಹ ಸುಖವನ್ನು ಅನುಭವಿಸಿದರು. ವಾತಾವರಣವು ಕೂಡ ಮತ್ತು ಹವಾಮಾನವು ಕೂಡ ಅವರಿಗೆ ಅನುಕೂಲವಾಗಿತ್ತು. ಯಾನಿ ಲಿಂಗಾನಿ ಲೋಕಸ್ಯ ಶಾಸನ್ ಕೃತಯುಗೇ ಪುರ ತಾನು ಸರ್ವಾನ್ ದೃಶ್ಯಂತ ಪುರೀಂ ಪ್ರಾಪ್ತೆ ಜನಾರ್ದನೆ. ಕೃತಯುಗದಲ್ಲಿ ಏನು ಧರ್ಮಗಳು, ಯಾವ ಸಮೃದ್ಧಿಯ ಲಕ್ಷಣಗಳು ಕಂಡು ಬರ್ತಿದ್ವಲ್ಲ, ಆ ಸಮೃದ್ಧಿಯ ಲಕ್ಷಣಗಳು ರಾಮಕೃಷ್ಣರಿಬ್ಬರು ಮಥುರಾ ನಗರದಲ್ಲಿದ್ದಾಗ ಕಂಡು ಬರ್ತಿದ್ದವು ಅಂತ ಆ ಶ್ಲೋಕದ ವರ್ಣನೆ. ಯಾನಿ ಲಿಂಗಾನಿ ಲೋಕಸ್ಯ ಶಾಸನ್ ಕೃತಯುಗೇ ಪುರ ತಾನಿ ಸರ್ವಾಣಿ ಅದೃಶ್ಯಂತ ಪುರೀಂ ಪ್ರಾಪ್ತೆ ಜನಾರ್ದನೆ. ಅಲ್ಲಿಗೆ 33ನೇ ಅಧ್ಯಾಯ ಮುಗಿದಿದೆ. ಅದಾದ ಬಳಿಕ 34ನೇ ಅಧ್ಯಾಯದಲ್ಲಿ ಹರಿವಂಶದಲ್ಲಿ ಜರಾಸಂಧ ತನ್ನ ಅಪಾರವಾದಂತಹ ಸೈನ್ಯವನ್ನ ತೆಗೆದುಕೊಂಡು ಮಥುರಾ ಪಟ್ಟಣದ ಮೇಲೆ ಮುತ್ತಿಗೆ ಹಾಕಿದ. ಯಾಕಂದ್ರೆ ಜರಾಸಂಧನ ಇಬ್ಬರು ಮಕ್ಕಳಿದ್ರಲ್ಲ, ಅಸ್ಥಿ ಮತ್ತು ಪ್ರಾಸ್ತಿ ಅಂತ, ಅವರಿಬ್ರು ಕೂಡ ಈ ತಮ್ಮ ಗಂಡನಾದಂತಹ ಕಂಸನನ್ನ ಕಳ್ಕೊಂಡ ಮೇಲೆ ಜರಾಸಂಧನ ಬಳಿಗೆ ಹೋಗಿ ದೂರಿಸಿದ್ರು. ಅದನ್ನ ತಾಲೂಕಾದಂತಹ ಜರಾಸಂಧ ಸಿಟ್ಟನ್ನ ತಾಳದೆ ಇವರ ಮೇಲೆ ದಂಡೆತ್ತಿ ಬಂದ ಅನ್ನುವಂಥ ಕಥೆಯಲ್ಲಿ 34ನೇ ಅಧ್ಯಾಯದಲ್ಲಿದೆ. ಅದಕ್ಕಿಂತ ಮೊದಲು ಭಾಗವತದಲ್ಲಿ ಮತ್ತೆ ಇನ್ನೊಂದೆರಡು ಸಂಗತಿಗಳಿವೆ. ಭಾಗವತದಲ್ಲಿ ಕೂಡ ಜರಾಸಂಧ ಮಥುರಾ ನಗರದಲ್ಲಿ ಮುತ್ತಿಗೆ ಹಾಕಿದ ಕಥೆ ಇದೆ. ಅದಕ್ಕಿಂತ ಮೊದಲು ಬರುವಂತ ಕಥೆ ಏನಂದ್ರೆ ಭಾಗವತದಲ್ಲಿ 46ನೇ ಅಧ್ಯಾಯದಲ್ಲಿ ಕೃಷ್ಣ ಒಮ್ಮೆ ಉದ್ಧವನನ್ನು ಕರೆಸ್ಕೊಂಡ. ಉದ್ಧವ ಅಂದ್ರೆ ಕೃಷ್ಣನಿಗೆ ಸಹಾಯಕ ಮಂತ್ರಿ, ಆಪ್ತನಾದವನು. ಅವನು ಕೂಡ ಯಾದವ ವಂಶದಲ್ಲೇ ಹುಟ್ಟಿದವನು. ಕೃಷ್ಣ ಅವನನ್ನು ಕರೆಸ್ಕೊಂಡು ಉದ್ಧವನ ಕೈಯನ್ನು ತನ್ನ ಕೈಯಲ್ಲಿ ತಗೊಂಡು ಅವನಿಗೆ ಈ ಮಾತನ್ನು ಹೇಳಿದ, ನೀನು ಈಗಲೇ ಗೋಕುಲಕ್ಕೆ ಹೋಗ್ಬೇಕು, ನಂದಗೋಕುಲಕ್ಕೆ, ವೃಂದಾವನಕ್ಕೆ ಹೋಗ್ಬೇಕು. ನನ್ನ ತಂದೆ ತಾಯಿಗಳಾದಂತಹ ನಂದಗೋಪ ಮತ್ತು ಯಶೋದೆಯರನ್ನ ಭೇಟಿ ಮಾಡಬೇಕು, ಮತ್ತೆ ನನ್ನ ಸಂದೇಶವನ್ನು ಅವರಿಗೆ ತಲುಪಿಸಬೇಕು. ನನ್ನ ಸಂದೇಶವನ್ನು ತಲುಪಿಸಬೇಕು. ಅದಲ್ಲದೆ ನನ್ನ ಮಿತ್ರರಾದಂತಹ ಗೋಪಾಲಕರು, ಗೋಪಸ್ತ್ರೀಯರು ಏನಿದ್ದಾರೆ ಅವರಿಗೆಲ್ಲರಿಗೂ ನೀನು ಸಾಂತ್ವನವನ್ನು ಹೇಳಿ ಬರಬೇಕು. ಏ ಚಕ್ತಲೋಕ ಧರ್ಮ ಅಷ್ಟೇ ಮದರ್ಥೇತಾಂ ವಿವರ್ಣ್ಯಹಂ. ಯಾರು ಜಗತ್ತಿನ ಎಲ್ಲ ಸಂಗತಿಗಳನ್ನು, ಎಲ್ಲ ಐಹಿಕ ಸಂಗತಿಗಳನ್ನು ಬಿಟ್ಟು ನನ್ನನ್ನು ಧ್ಯಾನ ಮಾಡ್ತಾರಲ್ಲ, ಅವರನ್ನ ನಾನು ಉದ್ಧಾರ ಮಾಡ್ತೇನೆ ಯಾವತ್ತು. ಇದು ನನ್ನ ಸಂದೇಶ. ಈ ನನ್ನ ಸಂದೇಶವನ್ನ ನನ್ನ ಸ್ನೇಹಿತರಿಗೆ, ಗೋಪಸ್ತ್ರೀಯರಿಗೆ ಮತ್ತು ನನ್ನ ತಂದೆ ತಾಯಿಗಳಿಗೆ ತಲುಪಿಸಿ ಬರಬೇಕಾದ ನಿನ್ನ ಕರ್ತವ್ಯ. ಅದಕ್ಕಾಗಿ ನೀನು ಹೋಗು ಅಂತ ಆ ಉದ್ಧವ ಕೃಷ್ಣ ಉದ್ಧವನನ್ನು ಕಳಿಸಿಕೊಟ್ಟ. ಹೀಗೆ ಹೇಳಿದ ಕೂಡಲೇ ಉದ್ಧವ ಏನ್ ಮಾಡಿದ, ಒಂದು ರಥದಲ್ಲಿ ಕುಳಿತು ಕೂಡಲೇ ನಂದಗೋಕುಲಕ್ಕೆ ಪ್ರಯಾಣ ಮಾಡಿದ. ಬೆಳಿಗ್ಗೆ ಹೊರಟವನು ಸಾಯಂಕಾಲದ ಸೂರ್ಯಾಸ್ತದ ಸಂದರ್ಭಕ್ಕೆ ಗೋಕುಲವನ್ನು ತಲುಪಿದ. ಗೋಕುಲದ ಗೋವುಗಳು ಏನು ಬೇರೆ ಬೇರೆ ಕಡೆ ಮೇಲಿಕ್ಕೆ ಹೋಗಿದ್ದವು ಅವೆಲ್ಲವೂ ಕೂಡ ತಿರುಗಿ ಆ ಹಳ್ಳಿಗೆ ಬರುವಂತ ಸಂದರ್ಭ ಅದು. ಮನೆಗಳಲ್ಲಿ ಹಾಲನ್ನ ಕರೆಯುವಂತ ಶಬ್ದ, ಮೊಸರನ್ನು ಕಡಿಯುವಂತ ಶಬ್ದಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಸೂರ್ಯನ ಆರಾಧನೆ, ಅಗ್ನಿ ಆರಾಧನೆ, ಅತಿಥಿಗಳ ಆರಾಧನೆ, ಬ್ರಾಹ್ಮಣರ ಪೂಜೆ ಇತ್ಯಾದಿಗಳು ಕೂಡ ನಂದಗೋಕುಲದಲ್ಲಿ ಕಾಣಿಸ್ತಾ ಇತ್ತು. ಹೀಗೆ ಅಂಥ ಸುಖಕರವಾದಂತಹ ವಾತಾವರಣವುಳ್ಳ ಆ ನಂದಗೋಕುಲಕ್ಕೆ ಉದ್ಧವ ಬಂದಾಗ ನಂದಗೋಪ ತಾನೇ ಮುಂದಾಗಿ ಹೋಗಿ ಆ ಉದ್ಧವನನ್ನು ಸ್ವಾಗತ ಮಾಡಿದೆ. ಉದ್ಧವ ಬಂದದ್ದನ್ನು ನೋಡಿ ಅವನಿಗೆ ಕೃಷ್ಣನೇ ತನ್ನ ಸಮೀಪಕ್ಕೆ ಬಂದಷ್ಟು ಸಂತೋಷ ಆಯಿತು. ನಂದಗೋಪನಿಗೆ ಸ್ವಾಗತ ಮಾಡಿ ಅವನನ್ನ ಪ್ರಶ್ನೆ ಮಾಡಿದ ಉದ್ಧವನನ್ನ ನಂದಗೋಪ. ವಸುದೇವನ ಬಗ್ಗೆ ಆ ನಂದಗೋಪ ಪ್ರಶ್ನೆ ಮಾಡಿದ. ಶೂರನ ಮಗನಾದಂಥ ಮತ್ತು ನನ್ನ ಸ್ನೇಹಿತನಾದಂಥ ವಸುದೇವ ಈಗ ಸೆರೆಯಿಂದ ಮುಕ್ತನಾಗಿರ್ಬೇಕು. ಸೆರೆಯಿಂದ ಮುಕ್ತನಾಗಿ ಅವನು ಸಂತೋಷದಿಂದ ಇದ್ದಾನೋ ಇಲ್ಲೋ, ಮತ್ತು ನಮ್ಮ ಕೃಷ್ಣ ನಮ್ಮನ್ನೆಲ್ಲರನ್ನೂ ನೆನಪಿಸ್ಕೊಳ್ತಾನಿಲ್ಲೋ ದಿವಸ ಅಂತ ಕೇಳಿದ ನಂದಗೋಪ. ತನ್ನ ತಾಯಿಯಾದಂಥ ಯಶೋದೆಯನ್ನ, ನನ್ನನ್ನ, ಗೆಳೆಯರನ್ನ, ಗೋಪರನ್ನ ಮತ್ತು ಅವನದ್ದೇ ಆದಂಥ ಎಲ್ಲ ಗೋವುಗಳನ್ನ, ಗೋ ಸಂಪತ್ತನ್ನ
ಬೃಂದಾವನವನ್ನ, ಗೋವರ್ಧನ ಪರ್ವತವನ್ನ, ಇದನ್ನೆಲ್ಲ ಆತ ನಿತ್ಯ ನೆನಪಿಸ್ಕೋತಾನೋ ಇಲ್ಲೋ ಅಂತ ಈ ನಂದಗೋಪ ಪ್ರಶ್ನೆ ಮಾಡಿದ. ಹಿಂದೆ ಆ ಕೃಷ್ಣ ನಮ್ಮನ್ನ ಅನೇಕ ರೀತಿಯಾದಂತಹ ಆಪತ್ತುಗಳಿಂದ ಪಾರ ಮಾಡಿದ. ವೃಷಭಾಸುರ, ಆಮೇಲೆ ಅಜಗರ, ಹೆಬ್ಬಾಳಿನ ರೂಪದಲ್ಲಿ ಬಂದಂತಹ ಸರ್ಪ, ಕಾಳಿಂಗ ಸರ್ಪ ಇತ್ಯಾದಿ ಅನೇಕ ಆಪತ್ತುಗಳು ನಮಗೇನು ಬಂದಿತ್ತು, ಹೊರಗೆ ಬಂದಿದ್ವಲ್ಲ, ಅದರಿಂದೆಲ್ಲ ಕೃಷ್ಣ ನಮ್ಮನ್ನು ಕಾಪಾಡಿದ. ಆತ ನಮ್ಮನ್ನ ನೆನಪಿಸ್ಕೊಳ್ತಾನೋ ಇಲ್ವೋ, ಹೀಗೆ ಆ ನಂದಗೋಪ ಉದ್ಧವನನ್ನು ಕುರಿತು ಪ್ರಶ್ನೆ ಮಾಡಿದ. ಆಗ ಆ ಉದ್ಧವ ಹೇಳಿದ, ನಂದಗೋಪ ಮತ್ತು ಯಶೋದೆ, ನೀವಿಬ್ಬರೂ ಕೂಡ ಕೃಷ್ಣನ ವಿಷಯದಲ್ಲಿ ಯಾವುದೇ ಸಂದೇಹ ತಾಳಬೇಕಾಗಿಲ್ಲ. ಅವನು ನಿಮ್ಮನ್ನು ಯಾವಾಗಲೂ ನೆನಪಿಸ್ಕೊಳ್ತಾನೆ. ಮತ್ತು ಈ ಭೂಮಿಯಲ್ಲಿ ಹುಟ್ಟಿದಂತಹ ಎಲ್ಲಾ ಮನುಷ್ಯರಲ್ಲಿ, ಇಲ್ಲಿ ತನಕ ಹುಟ್ಟಿ ಬಂದಂತಹ ಎಲ್ಲಾ ಮನುಷ್ಯರಲ್ಲಿ ನೀವು ಧನ್ಯರು. ಯಾಕಂದ್ರೆ ನಿಮಗೆ ಜಗತ್ತಿಗೆ ಒಡೆಯನಾದಂಥ ಕೃಷ್ಣ ಮಗನ ರೂಪದಲ್ಲಿ ದೊರಕಿದೆ. ಮಗನ ರೂಪದಲ್ಲಿ ದೊರಕಿ ನಿಮಗೆ ಆ ಪ್ರೀತಿಯನ್ನು ಅವನು ಕೊಟ್ಟ. ಹಾಗಾಗಿ ನೀವು ಧನ್ಯರಾಗಿದ್ದೀರಿ. ಅವನು ನಿಮ್ಮನ್ನು ಯಾವತ್ತೂ ಕೂಡ ನೆನಪಿಸ್ಕೊಳ್ತಾನೆ. ನಹಿ ಅಸ್ಯಾಸ್ತಿ ಪ್ರಿಯ ಕಶ್ಚಿತ್ ನಾ ಪ್ರಿಯೋ ವಾಸ್ತಿ ಅಮಾನಿನಃ ನೋತ್ತಮೋ ನಾಧಮೋ ವಾಪಿ ಸಮಾನಸ್ಯ ಅಸಮೋಪಿ ವಾ. ಈ ವಿಷ್ಣುವಿನ ಅವನ ಸ್ವರೂಪ ಸ್ವಭಾವ ಎಂಥದ್ದಂದ್ರೆ, ಅವನ ದೃಷ್ಟಿಯಲ್ಲಿ ಉತ್ತಮನಾದವನು ಅಂತ ಯಾರೂ ಇಲ್ಲ, ಅಧಮ ಅಂತಾದವರು ಯಾರೂ ಇಲ್ಲ. ನ ಮಾತಾ ನ ಪಿತಾ ಕಸ್ಯ ನ ಭಾರ್ಯ ನ ಸುತಾದಯ ನಾತ್ಮೀಯೋ ನ ಪರಶ್ಚಾಪಿ ನ ದೇಹೋ ಜನ್ಮಯೇವಚ. ಕೃಷ್ಣನಿಗೆ ಯಾರು ತಾಯಿಯ ಅವಶ್ಯಕತೆ ಇಲ್ಲ, ತಂದೆಯ ಅವಶ್ಯಕತೆ ಇಲ್ಲ, ಹೆಂಡತಿಯ ಅವಶ್ಯಕತೆ ಇಲ್ಲ. ನ ಸುತಾದಯ 11 ಲಕ್ಷ ಮಕ್ಕಳನ್ನು ಹುಟ್ಟಿದ್ರು ಯಾವ ಮಕ್ಕಳು ಅವನಿಗೆ ಪಾರಮಾರ್ಥಿಕ ದೃಷ್ಟಿಯಿಂದ ಯಾವ ಮಕ್ಕಳು ಅವನಿಗಿಲ್ಲ. ಯಾರು ಆತ್ಮೀಯರು ಅವನಿಗಿಲ್ಲ. ತನ್ನವರು ಅಂತನೂ ಯಾರಿಲ್ಲ, ತನ್ನವರು ಅಲ್ಲದೇ ಇದ್ದವರು ಪರ ಅಂತನವರು ಯಾರು ಕೂಡ ಅವನಿಗಿಲ್ಲ. ನ ದೇಹ, ನಮ್ಮಂತೆ ಪ್ರಾಕೃತಿಕವಾದ ಶರೀರವೂ ಅವನಿಗಿಲ್ಲ, ಹುಟ್ಟು ಅವನಿಗಿಲ್ಲ. ನಚಾಸ್ಯ ಕರ್ಮವಾಲೋಕೆ ಸದಸ್ಯ ನಿಶ್ಚಯೋನಿಷು. ಈ ಜಗತ್ತಿಗೆ ಅವನು ಬಂದು ಮಾಡಲೇಬೇಕಾದಂತಹ ಅತ್ಯವಶ್ಯಕವಾದಂತಹ ಪೂರ್ತಿ ಕರ್ತವ್ಯವೂ ಯಾವುದಿಲ್ಲ. ನಾವಾದ್ರೆ ಇಲ್ಲಿ ಬಂದ ಮೇಲೆ ಶಾಸ್ತ್ರವಿಹಿತವಾದಂತಹ ಅನೇಕ ಕರ್ತವ್ಯಗಳನ್ನು ಮಾಡಬೇಕು. ಅದಲ್ಲದೆ ಹೊಟ್ಟೆ ಹೊರೆಯುವುದಕ್ಕಾಗಿ ಉದ್ಯೋಗ ವ್ಯವಹಾರ ಇತ್ಯಾದಿಗಳನ್ನು ಮಾಡಬೇಕು. ಆದ್ರೆ ಅವನು ಇಲ್ಲಿ ಮಾಡಬೇಕಾದದ್ದು ಏನನ್ನೂ ಇಲ್ಲ. ಇದೇ ಭಾಗವತದ ಅರ್ಥವನ್ನು ಹೇಳುವಂತ ಶ್ಲೋಕ, ಗೀತೆಯ ಶ್ಲೋಕ ಅಂದ್ರೆ ಪ್ರಸಿದ್ಧವಾದ ಶ್ಲೋಕ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. 3 ಜಗತ್ತಿನಲ್ಲಿ ನಾನು ಪಡ್ಕೊಳ್ಬೇಕಾದದ್ದು ಏನೂ ಇಲ್ಲ. ನಾನವಾಪ್ತಮವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ನನಗೆ ಸಿಗಲಾರದಂತಹ ವಸ್ತು ಯಾವುದೂ ಇಲ್ಲ. ಆ ಸಿಗದಂತಹ ವಸ್ತುವನ್ನು, ಇಲ್ಲಿ ತನಕ ಸಿಗದಂತಹ ವಸ್ತುವನ್ನು ಇನ್ನು ಮುಂದೆ ನಾನು ಪ್ರಯತ್ನ ಪಟ್ಟು ಪಡ್ಕೊಳ್ಬೇಕಾದಂಥದ್ದು ಏನೂ ಇಲ್ಲ. ಮೋಕ್ಷವನ್ನು ನಾನು ಪಡ್ಕೊಳ್ಬೇಕಾದದ್ದಿಲ್ಲ, ದೈಹಿಕವಾದ ಯಾವ ಫಲವನ್ನು ನಾನು ಪಡ್ಕೊಳ್ಬೇಕಾದಿಲ್ಲ. ಎಲ್ಲವನ್ನೂ ಈಗಾಗಲೇ ನಾನು ಪಡ್ಕೊಂಡಾಗಿದೆ. ಇಷ್ಟಾದರೂ ವರ್ತಯೇವಚ ಕರ್ಮಣಿ. ಯಾಕೆ ಕರ್ಮ ಮಾಡ್ತೇನೆ? ಸೃಷ್ಟಿ ಮಾಡ್ತೇನೆ, ಅದರ ಪಾಲನೆ ಮಾಡ್ತೇನೆ, ಅದರ ಸಂಹಾರ ಮಾಡ್ತೇನೆ. ಇವು ನನ್ನ 3 ಮುಖ್ಯವಾದ ಕರ್ತವ್ಯಗಳು. ಅದಲ್ಲದೆ ಅವತಾರಗಳನ್ನ ಎತ್ತೇನೆ, ದಶಾವತಾರಗಳನ್ನ ಎತ್ತೇನೆ. ಅಲ್ಲೂ ಮತ್ತು ಮದುವೆ ಮಾಡ್ಕೊಳ್ತೇನೆ, ವಿಹಾರ ಮಾಡ್ತೇನೆ, ಪತ್ನಿಯನ್ನು ಕಳ್ಕೊಳ್ತೇನೆ, ದುಃಖ ಪಡ್ತೇನೆ. ಇದೆಲ್ಲ ಏನಿದೆಯಲ್ಲ, ಇವೆಲ್ಲವೂ ನನ್ನ ಲೀಲೆ ಅಷ್ಟೇ. ಯಾವುದಾದ್ರೂ ಒಂದು ಕೊರತೆಯನ್ನು ತುಂಬಿಕೊಳ್ಳಿಕ್ಕಾಗಿ ನಾನು ಇದನ್ನು ಮಾಡೋದಲ್ಲ. ವರ್ತಯೇವಚ ಕರ್ಮಣಿ, ಕರ್ಮ ಮಾಡೋದು ನನ್ನ ಸ್ವಭಾವ ಅಷ್ಟೇ. ಇದು ಭಗವಂತ ಗೀತೆಯಲ್ಲಿ ಹೇಳಿದ ಮಾತು. ಅದೇ ಅರ್ಥವನ್ನು ಹೇಳುವಂತ ಮಾತು ಈ ಭಾಗವತದ ಈ ಶ್ಲೋಕ. ನಚಾಸ್ಯ ಕರ್ಮವಾಲೋಕೆ ಸದಸ್ಯ ವಿಷಯೋನಿಷು ಕ್ರೀಡಾರ್ಥಃ. ಇದು ಕ್ರೀಡೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಭಗವಂತನ ಲೀಲೆ ಆದಂತ ಒಂದು ಕೆಲಸ ಮಾಡ್ತಾನೆ ಅಷ್ಟೇ. ಸಾಧೂನಾಂ ಪರಿತ್ರಾಣಾಯ ಕಲ್ಪತೆ. ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕಾಗಿ ಅವನು ಮತ್ತೆ ಹುಟ್ಟು ಬರ್ತಾನೆ ಅಷ್ಟೇ. ಈ ಸರ್ವಪರಿಪೂರ್ಣನಾದಂತಹ ಸರ್ವಕರ್ತೃವಾದಂತಹ ಭಗವಂತ ಯಾತಕ್ಕಾಗಿ ಕ್ರಿಯೆಗಳನ್ನು ಮಾಡ್ತಾನೆ ಅಂತ ದೊಡ್ಡ ಪ್ರಶ್ನೆ ಇದೆ. ಆಕಸ್ಮಿಕವಾಗಿ ನೆನಪಿಗೆ ಬಂತು ಅಂತ ಹೇಳಿದೆ. ಏನ್ ಮೂರ್ತಿರಾಯ, ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್ ಅಂತ ಹಿಂದೊಮ್ಮೆ ಹೇಳಿದ್ದೆ. ಅವರು ಬ್ರಾಹ್ಮಣರೇ, ನಾಸ್ತಿಕರಾಗಿದ್ದರು. ಅವ್ರ ಪತ್ನಿ ಬಹಳ ದೊಡ್ಡ ಆಸ್ತಿಕರು, ನರಸಿಂಹದೇವರ ಕುಲದೇವರು ಅವರಿಗೆ. ಅವ್ರು ಮಾತ್ರ ದೊಡ್ಡ ನಾಸ್ತಿಕರು. 100 ವರ್ಷದ ಮೇಲೆ ಬದುಕಿದ್ರು. ಬಹಳ ಆರೋಗ್ಯವಂತ ಶರೀರ ಉಳ್ಳವರಾಗಿ, ಆರೋಗ್ಯವಂತ ಮನಸ್ಸು ಉಳ್ಳವರಾಗಿ ಬದುಕಿದ್ರು. ದೇವರು ಅಂತ ಒಂದು ಪುಸ್ತಕ ಬರೆದ್ರು. ಅವರು ದೇವರು ಇಲ್ಲವೇ ಇಲ್ಲ ಅಂತ ಸಾಧನೆ ಮಾಡಿ, ಅದರಲ್ಲಿ ಅವರು ಎತ್ತಿರುವಂತಹ 100 ಪ್ರಶ್ನೆಗಳು. ಅವತ್ತೊಂದು ದಿವಸ ಹೇಳಿದ್ದೆ, ಭಗವಂತ ಸರ್ವಶಕ್ತ ಆದ್ರೆ, ಸರ್ವಕರ್ತ ಆದ್ರೆ ತನಗೆ ಎತ್ತಲಿಕ್ಕೆ ಸಾಧ್ಯ ಆಗೋದಂತ ಕಲ್ಲನ್ನು ಸೃಷ್ಟಿ ಮಾಡ್ತಾನೋ ಹೇಗೆ ಅಂತ ಇಂಥವೆಲ್ಲ ಕೆಲವು ಪ್ರಶ್ನೆಗಳವರು. ಹಾಗೆ ಕ್ರಿಯೆಯನ್ನ ಭಗವಂತ ಯಾಕೆ ಮಾಡ್ತಾನೆ ಅಂತ ಅವ್ರ ಪ್ರಶ್ನೆ. ನಾವು ಕ್ರಿಯೆಯನ್ನು ಯಾಕೆ ಮಾಡ್ತೀವಿ? ಹೊಟ್ಟೆ ಹೊರ್ಕೊಳ್ಳೋದಕ್ಕಾಗಿ, ಉದ್ಯೋಗ ಮಾಡುವುದಕ್ಕಾಗಿ, ಮತ್ತು
ಮಾನಸಿಕವಾದಂಥ ದೈಹಿಕವಾದಂಥ ಯಾವುದೇ ಕೊರತೆಯನ್ನು ತುಂಬಿಕೊಳ್ಳೋದಕ್ಕಾಗಿ ನಾವು ನಾನಾ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡ್ತೀವಿ. ಮಾನಸಿಕ ಕ್ರಿಯೆ, ದೈಹಿಕ ಕ್ರಿಯೆ ಇತ್ಯಾದಿಗಳನ್ನು. ಭಗವಂತ ಯಾಕೆ ಮಾಡ್ತಾನೆ, ಕ್ರಿಯೆಯನ್ನು ಯಾಕೆ ಮಾಡ್ತಾನೆ ಅಂತ ಅದೊಂದು ಪ್ರಶ್ನೆ. ಅವರು ಪ್ರಶ್ನೆ ಎತ್ತಿದ್ರು ಅದಕ್ಕೆ ಉತ್ತರ ಕೊಡೋರು ಕೂಡ ಡಿ.ವಿ. ಗುಂಡಪ್ಪ ಇತ್ಯಾದಿಗಳು. ಅವರು ಒಂದು ದೇವರು ಒಂದು ಪುಸ್ತಕ ಬರೋರು, ದೇವರ ಅಸ್ತಿತ್ವವನ್ನು ಸಮರ್ಥನೆ ಮಾಡಿ. ಹೀಗೆ ಅಸ್ತಿತ್ವವನ್ನು ಸಮರ್ಥನೆ ಮಾಡುವವರು, ಅಸ್ತಿತ್ವವನ್ನು ಒಪ್ಪದೇ ಇದ್ದವರು ಎಲ್ಲರೂ ತಮ್ಮದೇ ರೀತಿಯಾದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಈ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಬರುವಂಥ ಶ್ಲೋಕಗಳು. ಆ ಉತ್ತರಗಳನ್ನು ನಾವು ಆ ಶ್ಲೋಕಗಳನ್ನ ಸರಿಯಾಗಿ ಗಮನಿಸಿ ಅದನ್ನು ವಿಮರ್ಶೆ ಮಾಡಿ ಪಡ್ಕೊಳ್ಬೇಕಷ್ಟೆ. ಚಟುವಟಿಕೆ, ಕ್ರಿಯಾ ಅಂತ ಏನಿದೆಯಲ್ಲ, ಅದು ಶಕ್ತಿಯದ ಒಂದು ಸ್ವರೂಪ. ಚಿಕ್ಕ ಮಗುವನ್ನು ಗಮನಿಸಿ, ಆವಾಗ ತಾನೇ ಹುಟ್ಟಿದಂಥ ಮಗುವಿನಿಂದ ಹಿಡಿದು ಮುದುಕರ ತನಕ ಯಾವುದಾದ್ರೂ ಒಂದು ಕ್ರಿಯೆಯನ್ನು ಮನುಷ್ಯ ಮಾಡ್ತಾನೆ ಇರ್ತಾನೆ. ಅವರು ಕಣ್ಣನ್ನಾದ್ರೂ ಆ ಕಡೆ ಈ ಕಡೆ ತಿರುಗಿಸ್ತಿರ್ತಾರೆ, ಕೈ ಕಾಲು. ಯಾವ ಉದ್ದೇಶದಿಂದ ಮಗು ಕೈ ಕಾಲು ಅಲ್ಲಾಡಿಸ್ತದೆ ಅದನ್ನ ಕೇಳಿದ್ರೆ ಅದಕ್ಕೂ ಗೊತ್ತಿಲ್ಲ. ನಿಮ್ಮನ್ನು ಕೇಳಿದ್ರೆ ಅದನ್ನ ಹೆತ್ತವರು ಅವ್ರಿಗೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಶಕ್ತಿ ಎಲ್ಲಿರ್ತದಲ್ಲ, ಆ ಶಕ್ತಿ ಸ್ವಲ್ಪ ಪ್ರಮಾಣದ್ದೇ ಆಗಲಿ, ಅಪಾರ ಶಕ್ತಿಯೇ ಆಗಲಿ, ಶಕ್ತಿ ಎಲ್ಲಿರ್ತದೆ ಅಲ್ಲಿ ಕ್ರಿಯೆ ಇರಬೇಕು ಅದ್ರ ಜೊತೆಗೆ ಅಂತ ಒಂದು ನಿಯಮ. ಇದು ದೇವರ ಅಸ್ತಿತ್ವವನ್ನು ಸಮರ್ಥನೆ ಮಾಡುವವರು ಹೇಳಿದ ಉತ್ತರ. ಅವನ ಕ್ರಿಯೆಯನ್ನು ಯಾಕಾಗಿ ಮಾಡ್ತಾನೆ ಅಂದ್ರೆ, ಎಲ್ಲಾ ಕ್ರಿಯೆಗಳು ತಮ್ಮಲ್ಲಿರುವ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕಾಗೇ ಇರಬೇಕಂತಿಲ್ಲ. ಕೆಲವು ಕ್ರಿಯೆಗಳು ಶಕ್ತಿಯ ಆವಿಷ್ಕಾರ ಅಷ್ಟೇ. ಶಕ್ತಿ ಇದ್ದಲ್ಲಿ ಕೆಲಸ ಆಗಬೇಕು. ಅಲ್ಲಿ ಅಪರಿಪೂರ್ಣತೆ ಇದೆ, ಇದ್ದಂತಹ ಅಪರಿಪೂರ್ಣತೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಕ್ರಿಯೆ ಮಾಡ್ತಾರಂತಿಲ್ಲ. ಶಕ್ತಿಯ ಆವಿಷ್ಕಾರ ಒಂದು ಕೆಲಸ, ಕ್ರಿಯೆ. ಹಾಗಾಗಿ ಭಗವಂತ ಕ್ರಿಯೆಯನ್ನು ಮಾಡ್ತಿರ್ತಾನೆ. ಕ್ರಿಯೆ ಮಾಡೋದು ಒಂದು ಸ್ವಭಾವ ಅಷ್ಟೇ. ಸತ್ವಂ ರಜಸ್ತಮ ಇತಿ ಭಜತೆ ನಿರ್ಗುಣೋ ಮಹಾನ್ ಕ್ರೀಡನ್ ನತೀತೋತ್ರ ಗುಣೈ ಸಜತ್ಯವತಿ ಹಂತ್ಯತಃ. ಸೃಜತಿ ಸೃಷ್ಟಿ ಮಾಡ್ತಾನೆ, ಅವತಿ ಅದನ್ನ ರಕ್ಷಣೆ ಮಾಡ್ತಾನೆ, ಹಂತಿ ನಾಶ ಮಾಡ್ತಾನೆ. ಗೋಪಿಯರ ಜೊತೆ ವಿಹಾರ ಮಾಡಿದ್ದಾಗಲಿ, ಸೃಷ್ಟಿ ಮಾಡಿದ್ದಾಗಲಿ, ನಾಶ ಮಾಡಿದ್ದಾಗಲಿ, ಜಗತ್ತಿನ ಮೇಲೆ ಮಾಯಾಜಾಲವನ್ನು ಬೀಸೋದಾಗಲಿ, ಯಾವ್ದಾದ್ರು ರಾಕ್ಷಸರನ್ನು ಸಂಹಾರ ಮಾಡೋದಾಗಲಿ, ಅವು ಎಲ್ಲ ಕ್ರಿಯೆಗಳು ಸಮಾನ ಆ ಭಗವಂತನಿಗೆ. ಎಲ್ಲ ಕ್ರಿಯೆಗಳು ವಿಶೇಷ ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥದ್ದಲ್ಲ. ಅದೊಂದು ಸ್ವಭಾವ ಅಷ್ಟೇ. ಯುವಯೋರೇವ ನೈವಾಯಂ ಆತ್ಮದೋ ಭಗವಾನ್ ಹರಿಹಿ ಸರ್ವೇಶಾಮಾತ್ಮದೋ ಶಾತ್ಮ ಪಿತಾ ಮಾತಾ ಸ ಈಶ್ವರ. ಇದು ನಾವೆಲ್ಲರೂ ನೆನಪಿಟ್ಕೋಬೇಕಾದಂಥ ಮಾತು. ಕೇವಲ ಕಥೆಯನ್ನಾದ್ರೆ ನಾವು ಕೇಳ್ತೀವಿ ಮತ್ತು ಮರೆತು ಬಿಡ್ತೀವಿ. ಆದ್ರೆ ಈ ಭಾಗವತ ಅನ್ನುವಂಥ ಸಮುದ್ರದಲ್ಲಿ ಇಂಥ ಈ ಶ್ಲೋಕಗಳು ಈ ಶ್ಲೋಕಗಳು ಮುತ್ತು ರತ್ನ ರೂಪದಲ್ಲಿ ಹೇರಳವಾಗಿ ಸಿಗುತ್ತಿರ್ತದೆ. ಅದನ್ನು ನಾವು ಮೇಲಿನ ಮೇಲೆ ನೆನಪಿಟ್ಕೊಳ್ಬೇಕು. ಅದೇನಂದ್ರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದೆ ಇದೇ ಉದ್ಧವ, ಈ ಕೃಷ್ಣ ನಿಮಗೆ ಮಗನಾಗಿ ಜನಿಸಿದ, ನೀವು ಆತನ ಪ್ರೀತಿಯನ್ನು ಆಸ್ವಾದನೆ ಮಾಡಿದ್ರಿ, ನೀವು ಜಗತ್ತಿನಲ್ಲೇ ಧನ್ಯರು, ನಿಮ್ಮಷ್ಟು ಪುಣ್ಯಶಾಲಿಗಳೇ ಯಾರೂ ಇಲ್ಲ ಅಂತ ಹೇಳಿ ಆ ನಂದ ಮತ್ತು ಯಶೋಧೆಯರನ್ನ ಹೊಗಳಿ ಅಟ್ಟಕ್ಕೆ ಏರಿಸಿದ ಆ ಉದ್ಧವ. ಇಲ್ಲೇನು ಹೇಳ್ತಾನಂದ್ರೆ, ದುರಹಂಕಾರ ಪಡಬೇಡ್ರಿ, ನಾವು ಕೃಷ್ಣನನ್ನ ಪಾಲನೆ ಮಾಡಿದ್ವಿ, ಆತನನ್ನ ಬೆಳೆಸಿದ್ವಿ ಅಂತ ದುರಹಂಕಾರ ಪಡಬೇಡಿ ಅಂತ ಅಲ್ಲಿಲ್ಲ. ಆ ಶ್ಲೋಕ ಆ ನಂದ ಯಶೋಧೆಯರು ಕೇಳಿದ್ರೆ ಅವ್ರಿಗೆ ತಾವಾಗೆ ಅನಿಸ್ಬೇಕಷ್ಟೇ. ಈ ಕೃಷ್ಣ ನಿಮ್ಮಿಬ್ಬರಿಗೆ ಮಾತ್ರ ಮಗ ಅಂತ ತಿಳ್ಕೋಬೇಡಿ, ಅವರಿಗೂ ಮಾತದ. ಮತ್ತೆ ನಮಗೇನು ಮಾತು ಅಂದ್ರೆ, ಸರ್ವೇಶಾಂ ಆತ್ಮಜ, ನಮಗೆಲ್ಲರಿಗೂ ಕೃಷ್ಣ ಮಗನೇ. ನಾವು ಮದುವೆ ಮಾಡ್ಕೊಂಡ್ರು, ಮಕ್ಕಳನ್ನ ಹಡಿದ್ರು ಅಥವಾ ಮಕ್ಕಳನ್ನ ಹಡಿದೇ ಇದ್ರು, ನಮ್ಗೆಲ್ಲರಿಗೂ ಭಗವಂತ ಮಗನೇ. ಸರ್ವೇಶಾಂ ಆತ್ಮಜ, ಎಲ್ಲರಿಗೂ ಭಗವಂತ ಮಗ. ಆತ್ಮಜ ಹಿ ಆತ್ಮ ಪಿತಾ ಮಾತಾ ಸ ಈಶ್ವರ. ನಿಮಗೆ ಅವನ ಮಗ, ನಿಮಗೇ ಅಪ್ಪ, ನಿಮಗೇ ತಾಯಿ. ಇದು ಭಗವಂತನ ಸ್ವರೂಪ. ಚೌಧರಿಯವ್ರಿಗೆ ಮೇಲಿನ ಮೇಲೆ ಒಂದು ಮಾತು ಹೇಳ್ತಿರ್ತೀನಿ ನಾನು. ಚೌಧರಿಯವರು ಗಿಡಗಳಿಗೆ ನೀರು ಹಾಕುವಾಗ ದಶಪುತ್ರ ಸಮವೃಕ್ಷ ಅಂತ ಅವ್ರಿಗೆ ಹೇಳ್ತಿದ್ರು. ಒಬ್ಬ ಮಗನನ್ನ ಹೆತ್ತು ಅವನನ್ನು ಬೆಳೆಸೋದಕ್ಕಿಂತ ಒಂದು ಗಿಡವನ್ನು ಬೆಳೆಸಿದ್ರೆ 10 ಮಕ್ಕಳಿಗೆ ಸಮಾನ ಒಂದು ಗಿಡ ಅಂತೇಳಿ ಚೌಧರಿಯವರಿಗೆ ಒಂದು ಮಾತು ಹೇಳ್ತಿದ್ದೆ. ದಶಪುತ್ರ ಸಮೋ ವೃಕ್ಷ ಅಂತ ಏನು ಮಾತಿದೆಯಲ್ಲ, ಆ ವೃಕ್ಷ ಅಂದ್ರೆ ಈ ವೃಕ್ಷಗಳು ಹೌದು. ಇದಲ್ಲದೆ ಇನ್ನೊಂದು ವೃಕ್ಷ ಅಂದ್ರೆ ಯಾವುದಂದ್ರೆ ಅಶ್ವತ್ಥ ಸರ್ವ ವೃಕ್ಷಾಣ. ಆ ವೃಕ್ಷ ಅಂದ್ರೆ ಭಗವಂತ. ಊರ್ಧ್ವಮೂಲ ಮದಶಾಕಂ ಅಂತ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರಲ್ಲ, ಆ ಭಗವಂತ ಏನಿದ್ದಾನೆ ಅವನು ಕೂಡ ಒಂದು ವೃಕ್ಷದ ಸ್ವರೂಪನೇ. ಈ ವೃಕ್ಷಗಳ ಬೇರು ಕೆಳಗಿರ್ತವೆ, ಅದರ ಎಲೆಗಳ ಮೇಲಿರ್ತವೆ. ಆದ್ರೆ ಭಗವಂತ ಅನ್ನೋ ವೃಕ್ಷದ ಎಲೆಗಳು ಕೆಳಗಿದೆ, ಬೇರೆ ಮೇಲಿದೆ ಅಂತ ಅದರದೊಂದು ವಿಚಿತ್ರವಾದ ವರ್ಣನೆ ಇದೆ. ಊರ್ಧ್ವ ಮೂಲಂ, ಅದರ ಬೇರು ಮೇಲೆ, ಅದ ಶಾಖಂ,
ಅದರ ರೆಂಬೆಗಳು ಕೆಳಗಿದೆ. ಊರ್ಧ್ವಮೂಲ ಮನಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ, ಅಳಿವೇ ಇಲ್ಲದ ನಾಶವೇ ಇಲ್ಲದಿರುವಂತಹ ಅಶ್ವತ್ಥ ವೃಕ್ಷ ಇದು. ಹಾಗಾಗಿ ಆ ಭಗವಂತನನ್ನ ಸರ್ವೇಶಾಂ ಆತ್ಮಜಃ ಅಂತ ಇಲ್ಲೇನು ಭಾಗವತದಲ್ಲಿ ಬಂತಲ್ಲ, ಭಗವಂತನನ್ನ ಪುತ್ರ ಅಂತ ಭಾವಿಸಿದರೆ ಆ ಭಗವಂತನಿಗೆ ನಾವು ನೀರೆರೆದು ಪೋಷಿಸಿದರೆ, ಅಂದ್ರೆ ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ನಾವು ಪ್ರಯತ್ನ ಪಟ್ಟರೆ ನಾವು ಮನುಷ್ಯರಾಗಿ ಜನಿಸಿದ್ದು ಸಾರ್ಥಕ. ಹೀಗೆ ಅವನು ನಿಮ್ಮಿಬ್ಬರಿಗೆ ಮಾತ್ರ ಅಲ್ಲ, ಜಗತ್ತಿನಲ್ಲಿರುವಂಥ ಎಲ್ಲರಿಗೂ ಕೂಡ ಅವನ ಮಗ ಅನ್ನುವಂಥ ಈ ಕಥೆಯನ್ನ ಇದೆಲ್ಲ ಹೇಳಿ ನಂದಗೋಪ ಮತ್ತು ಯಶೋಧೆಯರಿಗೆ ಆತ ಸಾಂತ್ವನ ಮಾಡಿದ. ಹೀಗೆ ಅವರು ಆ ಭಗವಂತನ ಮಹಿಮೆಯ ಬಗ್ಗೆ ಮಾತಾಡ್ತಾ ಇದ್ದಾಗ ರಾತ್ರಿ ಕಳೆಯಿತು. ರಾತ್ರಿ ಕಳೆದು ಹೋಗ್ತಾ ಇರುವಾಗ ಬೆಳಗಿನ ಜಾವ ಸಮೀಪಿಸ್ತಾ ಇದ್ದಾಗ ಎಲ್ಲ ಗೋಪಸ್ತ್ರೀಯರು ತಾವು ಎದ್ದು ಮತ್ತೆ ಮೊಸರು ಕುಡಿಯುವುದು ಇತ್ಯಾದಿ ತಮ್ಮ ದೈನಂದಿನ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ದೀಪವನ್ನು ಹಚ್ಚಿದ್ರು. ವಾಸ್ತು ಪುರುಷನನ್ನ ಪೂಜೆ ಮಾಡಿದ್ರು. ವಾಸ್ತು ಪುರುಷನನ್ನ ಗೃಹ ಪ್ರವೇಶ ಇದ್ದಾಗ ಅಷ್ಟೇ ಪೂಜೆ ಮಾಡಬೇಕು ಅಂತಿಲ್ಲ, ದಿನನಿತ್ಯವೂ ಗೃಹವನ್ನು ಕಾಯುವಂತ, ಮನೆಯನ್ನು ಕಾಯುವಂತ ದೇವತೆಗಳನ್ನ ಪೂಜೆ ಮಾಡ್ಬೇಕಂತ ಎಲ್ಲರ ಕರ್ತವ್ಯ. ಹಾಗೆ ಅವರು ಪೂಜೆ ಮಾಡ್ತಿದ್ರು ಅಂತ ಅದನ್ನು ಗಮನಿಸಬೇಕು. ರಂಗೋಲಿಯನ್ನಿಟ್ಟು ದೀಪವನ್ನು ಹಚ್ಚಿ ವಾಸ್ತು ಪುರುಷನನ್ನು ಪೂಜೆ ಮಾಡಿ ಅವರು ಆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ತಮ್ಮ ದೈನಂದಿನ ಗೃಹ ಕೃತ್ಯಗಳನ್ನ ಅವರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಗಮನಿಸಿದ್ರು, ಈ ನಂದ ಮಹಾರಾಜ ನಂದಗೋಪ ಏನಿದ್ನಲ್ಲ, ಅವನು ಮನೆಯ ಎದುರುಗಡೆ ಒಂದು ಬಂಗಾರದ ರಥ ನಿಂತಿತ್ತು. ಇದು ಯಾರ್ದು ರಥ ಅಂತ ಅವ್ರಿಗೆಲ್ಲರೂ ಜಿಜ್ಞಾಸೆ ಶುರುವಾಯಿತು. ಹಿಂದೆ ಆ ಸೂರ್ಯ ಅಂತ ಅಕ್ರೂರ ಇಲ್ಲಿ ಬಂದಿದ್ನಲ್ಲ, ಕೃಷ್ಣನನ್ನು ನಮ್ಮಿಂದ ಅಪಹಾರ ಮಾಡ್ಕೊಂಡು ಹೊರಟೋದ್ನಲ್ಲ, ಆ ಅಕ್ರೂರ ಏನಾದ್ರು ಮತ್ತೆ ಇಲ್ಲಿಗೆ ಬಂದ್ನು ಅಂತ ಒಬ್ಬ ಗೋಪಿಗೆ ಸಂದೇಹ ಬಂತು. ಮತ್ತೊಬ್ಬಳಿಗೆ ಅಕ್ರೂರನ ಹೆಸರು ಕೇಳಿದ್ರು ಭಾರಿ ಸಿಟ್ಟು ಬಂತು, ಬೈದ್ಲು. ಅಕ್ರೂರ ಯಾಕೆ ಬರ್ತಾನೆ ಇಲ್ಲಿಗೆ? ಆ ಅಕ್ರೂರನ ಒಡೆಯನಾದಂಥ ಕಂಸ ಏನಿದ್ನಲ್ಲ, ಕಂಸನ ಆಜ್ಞಾನುಸಾರವಾಗಿ ಆ ಅಕ್ರೂರ ಇಲ್ಲಿಗೆ ಬಂದಿದ್ದ, ಕೃಷ್ಣನನ್ನು ಕರ್ಕೊಂಡು ಹೋದ, ಕೃಷ್ಣನನ್ನು ನಮ್ಮಿಂದ ಬೇರ್ಪಡಿಸಿದ. ಈಗ ಆ ಕಂಸ ಸತ್ತೋಗಿದ್ದಾನಲ್ಲ, ಸತ್ತು ಹೋದಂತಹ ಕಂಸನಿಗೆ ಜಲತರ್ಪಣ ಕೊಡ್ಲಿಕ್ಕೆ ಶ್ರಾದ್ದ ಮಾಡಿಸ್ಲಿಕ್ಕೆ ಏನಾದ್ರು ಇಲ್ಲಿಗೆ ಬಂದಿದ್ದಾನೋ? ಯಾಕಂದ್ರೆ ಕಂಸ ಮಥುರಾನಗರದಲ್ಲಿ ಸತ್ತ, ಮಥುರಾನಗರದಲ್ಲಿ ಇದ್ದವರು ಅವನಿಗೆ ಜಲತರ್ಪಣ ಕೊಟ್ಟರು. ನಾವು ನಂದಗೋಕುಲದಲ್ಲಿದ್ದವರು, ವೃಂದಾವನದಲ್ಲಿದ್ದವರು ಅವನಿಗೆ ಜಲತರ್ಪಣ ಪಿಂಡ ಪ್ರದಾನ ಮಾಡಲಿಲ್ಲ. ನಾವು ಮಾಡಲಿಲ್ಲ ಅಂತ ಹೇಳಿ ಆ ಒಂದು ಕೃತ್ಯ ಬಾಕಿ ಉಳಿದಿದೆಯಲ್ಲ, ಬಾಕಿ ಉಳಿದಂಥ ಕೆಲಸವನ್ನು ನಮ್ಮ ಕಡೆಯಿಂದ ಏನಾದ್ರು ಮಾಡಿಸ್ಲಿಕ್ಕೆ ಬಂದೋ ಎಕ್ರೂರ ಅಂತ ಒಬ್ಬಳು ಕೊಂಕಾಗಿ ಬಹಳ ವ್ಯಂಗ್ಯವಾಗಿ ಮಾತಾಡಿದ್ವಿ. ಹೀಗೆ ಅವರು ಪರಸ್ಪರ ರೋಷದಿಂದ ವ್ಯಂಗ್ಯದಿಂದ ಮಾತಾಡ್ತಾ ಇದ್ದಾಗಲೇ ಉದ್ಧವ ತನ್ನ ಆನ್ನಿಕವನ್ನೆಲ್ಲ ಮುಗಿಸಿ ಅಲ್ಲಿಗೆ ಆಗಮಿಸಿದ. ಆ ಉದ್ಧವನು ಕೂಡ ಮಹಾ ಸುಂದರನಾಗಿದ್ದ, ಅಷ್ಟೇ ತೇಜಸ್ವಿಯಾದಂಥ ಪುರುಷನಾಗಿದ್ದ. ಕೃಷ್ಣನಂತೆಯೇ ಇದ್ದ. ಕೃಷ್ಣನಂತೆ ಇವ್ನು ಯಾಕೆ ವೇಷ ಧರಿಸಿದ್ದಾನೆ ಅಂತ ಅವನು ನೋಡಿ ಇವರು ಮಾತಾಡಲಿಕ್ಕೆ ಶುರು ಮಾಡಿದ್ರು ಈ ಗೋಪಸ್ತ್ರೀಯರು. ಅವನು ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲದಿಂದ ಅವರೆಲ್ಲರೂ ಕೂಡ ಅವನನ್ನ ಸುತ್ತುವರೆದ ನಿಂತರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಈ ಉದ್ಧವ ನಮಗೆ ಕೃಷ್ಣನ ಕಡೆಯಿಂದ ಒಂದು ಸಂದೇಶ ತಂದಿದ್ದಾನೆ ಅಂತ ಅಂದ್ಕೂಡಲೇ ಅವರೆಲ್ಲರೂ ಕೂಡ ಅವನ ಸುತ್ತುವರೆದು ನಿಂತರು. ನಮಗೆ ಈಗ ಗೊತ್ತಾಯ್ತು, ನೀನು ಕೃಷ್ಣನ ಪಾರ್ಷದ ಅಂದ್ರೆ ಬೆಂಗಾವಲಾಗಿರುವಂಥವನು, ಯಾವತ್ತೂ ಕೂಡ ಅವನ ಮಂತ್ರಿ, ಅವನ ಸಹಾಯಕ. ಹಾಗಾಗಿ ಅವನ ಸಂದೇಶವನ್ನು ಹೊತ್ತು ನೀನು ಇಲ್ಲಿ ಬಂದಿದ್ದಿ ಅಂತ ಗೊತ್ತಾಯ್ತು. ಈ ಕೃಷ್ಣನಿಗೆ ಈ ಗೊಲ್ಲರ ಹಳ್ಳಿಯಲ್ಲಿ, ಅವನಿಗೆ ದೊಡ್ಡ ಪಟ್ಟಣದಲ್ಲಿದ್ದಾನೆ, ಪಟ್ಟಣದಲ್ಲಿರುವಂತಹ ಪಟ್ಟಣದ ಸೊಬಗನ್ನು ಆಸ್ವಾದನೆ ಮಾಡ್ತಿದ್ದಂತಹ ಕೃಷ್ಣನಿಗೆ ಈ ಗೊಲ್ಲರ ಹಳ್ಳಿಯಲ್ಲಿ ನೆನಪು ಮಾಡ್ಕೊಳ್ಬೇಕಾದಂತಹ ಒಂದು ಏನಾದರೂ ಸಂಗತಿ ಇದೆ ಅಂತ ಕಾಣಿಸ್ತೋ ಹೇಗೆ? ಅಂತ ಮಹತ್ವದ ಸಂಗತಿ ಏನಾದರೂ ಹಳ್ಳಿಯಲ್ಲಿ ಇದೆಯಾ ಅಂತ ಗೋಪಸ್ತ್ರೀಯರು ಉದ್ಧವನನ್ನು ಪ್ರಶ್ನೆ ಮಾಡಿದರು. ಸ್ನೇಹಾನುಬಂಧೋ ಬಂಧೂನಾಂ ಮುನೇರಪಿ ಸುದುಸ್ಥಿತ ಇರಬಹುದು. ಯಾಕಂದ್ರೆ ಒಂದು 10-12 ವರ್ಷ ಇಲ್ಲೇ ಇದ್ನಲ್ಲ ಕೃಷ್ಣ, ತನ್ನ ತಂದೆ ತಾಯಿಗಳು, ತನ್ನ ಗೋಪಸ್ತ್ರೀಯರು, ಗೋಪ ಬಾಲಕರು ಇವ್ರ ಜೊತೆಗೆ ಅವರೆಲ್ಲ ಅವನಿಗೆ ಬಂಧುಗಳ ರೂಪದಲ್ಲಿ ಇದ್ರು. ಆ ಬಂಧುಗಳ ಬಾಂಧವ್ಯ ಅಟ್ಯಾಚ್ಮೆಂಟ್ ಏನಿದೆ ಅದನ್ನು ಕಳ್ಕೊಳ್ಳೋದು ಮುನಿಗಳಿಗೂ ಬಹಳ ಕಷ್ಟನೇ. ಹಾಗಿರುವಾಗ ಆ ಕೃಷ್ಣನಿಗೆ ಇಲ್ಲಿದೊಂದು ಏನಾದರೂ ಅನುಬಂಧ, ಇಲ್ಲಿದೊಂದು ಏನಾದರೂ ಸಂಬಂಧ ಇದೆಯೋ ಹೇಗೆ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ನಿಸ್ವಂ ತ್ಯಜಂತಿ ಗಣಿಕಾಹ ಅಕಲ್ಪಂ ಧೃಪತಿಂ ಪ್ರಜಾಹ ಅಧೀತ ವಿದ್ಯಾಹ ಆಚಾರ್ಯಂ ತೃಪ್ತಿಜೋ ದತ್ತ ದಕ್ಷಿಣಂ. ಕೃಷ್ಣನಿಗೆ ಇಲ್ಲಿ ನೆನಪು ಮಾಡ್ಕೊಂಡು ಏನಿರ್ಲಿಕ್ಕೆ ಸಾಧ್ಯ? ಅವನಿರೋದಿಗೆ ದೊಡ್ಡ ಪಟ್ಟಣದಲ್ಲಿದ್ದಾನೆ, ಇದು ತೀರಾ ಹಳ್ಳಿ. ಹಾಗಾಗಿ ಅವನಿಗೆ ಇಲ್ಲಿ ನೆನಪು ಮಾಡ್ಕೊಳ್ಳೋದು ಏನೂ ಇಲ್ಲ ಅಂತ ಅವರು ಮತ್ತೆ ವ್ಯಂಗ್ಯವಾಗಿ ಮಾತಾಡಿ ಅದಕ್ಕೆ ಕೆಲವು ಉದಾಹರಣೆಗಳನ್ನು ತಾವೇ ಕೊಟ್ಟರು ಆ ಗೋಪಸ್ತ್ರೀಯರು. ಹೇಗೆಂದ್ರೆ, ರಾಜನನ್ನ ಪ್ರಜೆಗಳು ಎಲ್ಲಿ ತನಕ ಆದರಣೆ ಮಾಡ್ತಾರೆ, ಆ ರಾಜನಾದವನು ನಮಗೆ ಸರ್ವ ವಿಧವಾದಂತಹ ರಕ್ಷಣೆಯನ್ನು ಕೊಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತಿದ್ದು ಅವನು
ಆ ರಾಜನಿಗೆ ಗೌರವ ಕೊಡ್ತಾನೆ. ಆ ರಾಜ ತನ್ನ ವೈಭವನ್ನೆಲ್ಲ ಕಳ್ಕೊಂಡ್ರೆ, ತಾನೇ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅಸಮರ್ಥ ಅಂತ ಗೊತ್ತಾಗ್ಬಿಟ್ರೆ ಆ ರಾಜನನ್ನ ಪ್ರಜೆಗಳು ತಿರಸ್ಕಾರ ಮಾಡ್ತಾರೆ. ಅಧೀತ ವಿದ್ಯಾ ಆಚಾರ್ಯನ್, ಗುರುಗಳಿಗೆ ಶಿಷ್ಯರು ಎಲ್ಲಿ ತನಕ ಗೌರವ ಕೊಡ್ತಿರ್ತಾರೆ? ಪರೀಕ್ಷೆ ಮುಗಿಯೋ ತನಕ, ತಮ್ಮ ವಿದ್ಯಾಭ್ಯಾಸ ಮುಗಿಯೋ ತನಕ. ಅದೊಂದು ಮುಗಿದ ಮೇಲೆ ಆ ಆಚಾರ್ಯನ ಕಡೆಗೆ ತಿರುಗಿ ಅವರ ದಾರಿಯಲ್ಲಿ ಭೇಟಿಯಾದಾಗ ಅವರಿಗೆ ನಮಸ್ಕಾರ ಮಾಡುವುದು ಅಪರೂಪನೆ. ಅಧೀತ ವಿದ್ಯಾ ಆಚಾರ್ಯನ್ ಋತ್ವಿಜೋ ದತ್ತ ದಕ್ಷಿಣ. ಇದು ಒಂದು ತಮಾಷೆ ಮಾತು. ಯಜ್ಞ ಯಾಗಾದಿಗಳು, ಶ್ರಾದ್ದ ಕರ್ಮ ಇತ್ಯಾದಿಗಳೆಲ್ಲ ನಡೆದಾಗ ಪುರೋಹಿತರಾದವರು, ಭರ್ಜಿಗಳಾದವರು, ಯಜಮಾನನಾದವನು ಅವರಿಗೆ ದಕ್ಷಿಣ ಕೊಡೋ ತನಕ ಕಾಯ್ತಿರ್ತಾರೆ. ದಕ್ಷಿಣ ಕೊಟ್ಟೊಮ್ಮೆ ತಾವು ತಮ್ಮ ಚೀಲ ಕಟ್ಟಿದ್ರು ಅಂದ್ರೆ ಮುಂದೆ ಅವನಿವ್ರನ್ನ ಮಾತಾಡ್ಸೋದೇ ಇಲ್ಲ. ಮುಂದೆ ಎಲ್ಲಿ ತನಕ ಮತ್ತೆ ಯಾವ್ದಾದ್ರು ಕರೆದ್ರೆ ಏನ್ ಕೆಲಸ ಅಂತ ಅವಾಗ ಕೇಳ್ತಾರಷ್ಟೇ. ಋತ್ವಿಜೋ ದತ್ತ ದಕ್ಷಿಣಂ. ಮತ್ತೊಂದು ಶ್ಲೋಕ, ಖಗಾಹ ವೀತಫಲಂ ವೃಕ್ಷಂ ಭುಕ್ತ್ವಾ ಚಾತಿತಯೋ ಗೃಹಂ ದುಗ್ಧಂ ಮೃಗಾಸ್ತಥಾರಣ್ಯಂ ಜಾರೋ ಭುಕ್ತ್ವಾ ರತಾಂ ಪ್ರಿಯಂ. ಪಕ್ಷಿಗಳು ವೃಕ್ಷವನ್ನು ಆಶ್ರಯಿಸ್ಕೊಂಡು ಬರುತ್ತಾರೆ. ಬೆಳಿಗ್ಗೆ ಎಲ್ಲೇ ಸಂಚಾರ ಮಾಡ್ಲಿಕ್ಕೆ ಹೋದ್ರು ಸಾಯಂಕಾಲ ಹೊತ್ತಿಗೆ ಮತ್ತೆ ಆ ವೃಕ್ಷದ ತನಕ ಬರ್ತಾರೆ. ಎಲ್ಲಿ ತನಕ? ಆ ವೃಕ್ಷದಲ್ಲಿ ಅವುಗಳಿಗೆ ಬೇಕಾದಂತ ಹಣ್ಣು ದೊರೆಯೋ ತನಕ. ಅಲ್ಲಿದ್ದ ಹಣ್ಣಿನ ಸೌಲಭ್ಯ ಕಡಿಮೆ ಆಗಿಬಿಟ್ರೆ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾವೆ, ವೃಕ್ಷವನ್ನು ತಿರಸ್ಕಾರ ಮಾಡ್ತಾರೆ. ಭುಕ್ತ್ವಾಚ ಅತಿಥಯೋ ಗೃಹಂ. ನೀವು ನಿಮ್ಮ ಮನೆಗೆ ಯಾರಿಗಾರು ನಿಮ್ಮ ಮನೆಯೊಳಗೆ ಒಂದು ಮಂಗಳ ಕಾರ್ಯಕ್ರಮ ಇಟ್ಕೊಂಡು ಯಾರನ್ನಾರು ಭೋಜನಕ್ಕೆ ಕರೀರಿ, ಏನ್ ಮಾಡ್ತಾರೆ? ಊಟ ಮಾಡಿದ ನಂತರ, ಊಟ ಮಾಡೋಕಂತ ನಿಮ್ಮೆಲ್ಲ ಮಾತಾಡ್ತಿರ್ತಾರೆ, ಹೇಗಿದ್ದೀರಿ, ಏನೇನ್ ಕತೆ ಅಂತೆಲ್ಲ. ಊಟ ಮಾಡಿದ್ಮೇಲೆ ಹೋಗ್ಬಿಡ್ತಾರೆ, ಮುಂದೆ ಯಾರೋ ನಿಮ್ಮನ್ನು ಮಾತಾಡ್ಸೋದೇ ಇಲ್ಲ. ದಗ್ಧಂ ಮೃಗಾಹ ತಥಾರಣ್ಯಂ. ಕಾಡ್ಗಿಚ್ಚಿನಿಂದ ಕಾಡು ಒಂದು ಸುಟ್ಟು ಹೋದ್ರೆ ಅಲ್ಲಿ ಪ್ರಾಣಿಗಳು ಹಾಕಿರ್ತಾರೆ. ಪ್ರಾಣಿಗಳು ಕಾಡಿನಲ್ಲಿ ತಮಗೆ ಬೇಕಾದಂತ ಆಹಾರ, ವಸತಿ ಇತ್ಯಾದಿಗಳು ಸಿಗ್ತವೆ ಅಂತ. ಅದು ಸಿಗೋದು ಅಲ್ಲಿ ಇಲ್ಲ ಅಂತಾದ್ಮೇಲೆ ಪ್ರಾಣಿಗಳೆಲ್ಲ ಕಾಡನ್ನು ಬಿಟ್ಟು ಹೋಗಿಬಿಡ್ತಾರೆ. ಅದೇ ತರ ಗೋವಿಂದ ತನ್ನ ತಂದೆ ತಾಯಿಗಳನ್ನು ನೆನಪು ಮಾಡ್ಕೋತಾನೆ. ನಮ್ಮನ್ನ ಯಾಕೆ ನೆನಪು ಮಾಡ್ಕೋತಾನೆ? ಅನ್ಯೇಷು ಅರ್ಥಕೃತ ಮೈತ್ರಿ ಯಾವದ ಅರ್ಥ ವಿಡಂಬನಂ ಪುಂಬಿಸ್ತ್ರೀಷು ಕೃತ ಯದ್ವತ್ ಸುಮನಸ್ಸಿವ ಷಟ್ಪದೈಹಿ. ಜಗತ್ತಿನಲ್ಲಿ ತಂದೆ ತಾಯಿಗಳನ್ನ ನಾವು ಕೊನೆ ತನಕ ಗೌರವಿಸ್ತೇವೆ, ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರ್ತೇವೆ. ಅವರನ್ನು ಬಿಟ್ಟು ಉಳಿದವ್ರ ಜೊತೆಗೆ ನಾವೇನಾದರೂ ಒಂದು ಸಂಬಂಧವನ್ನು, ಅನುಬಂಧವನ್ನು ಇಟ್ಕೊಂಡಿದ್ರೆ ಅದೆಲ್ಲವೂ ಕೇವಲ ಅರ್ಥವನ್ನು ಅವಲಂಬಿಸಿತ್ತು. ಅನ್ಯೇಷು, ತಂದೆ ತಾಯಿಗಳನ್ನು ಬಿಟ್ಟು ಬೇರೆಯವ್ರ ಕಡೆ ಅರ್ಥಕೃತ ಮೈತ್ರಿ, ಅರ್ಥವನ್ನ ನೀವು ನಮ್ಗೆ ಏನಾದ್ರು ಕೊಡ್ತೀರಿ ಅಂತ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನಿಮ್ಮ ಜೊತೆ ವ್ಯವಹಾರ ಮಾಡ್ತೀನಿ. ಕೊಡೋರು ಬಂದು ಮಾಡಿದ್ರೆ ಮುಗಿತು, ನಮ್ದು ನಿಮ್ದು ಅಲ್ಲಿಗೆ. ಇದು ಮನುಷ್ಯನ ಸ್ವಭಾವ. ತಂದೆ ತಾಯಿಗಳಿಗೆ ಅನ್ವಯ ಆಗೋದಿಲ್ಲ ಉಳಿದವ್ರ ಕಡೆಗೆ. ಆದ್ರೆ ಈಗಿನ ದೌರ್ಭಾಗ್ಯದಿಂದ ನಾವು ಈಗೇನು ಕಾಣ್ತಿದ್ದೀವಿ ಅಂತಂದ್ರೆ ತಂದೆ ತಾಯಿಗಳ ಜೊತೆಗೂ ಅದನ್ನ ಕಾಣ್ತೀವಿ. ತಂದೆ ತಾಯಿಗಳು ನಮ್ಮನ್ನು ಹೊತ್ತು ಹೆಚ್ಚು ತಲೆ ಇರ್ತಾರೆ, ಅವರಿಗೆ ಕೊಡೋದಂತ ಗೌರವ ಕೊಡ್ತೀವಿ. ನಾವು ನಮ್ಮ ಕಾಲ ಮೇಲೆ ನಿಲ್ತೀವಿ ಅಂತ ಆದ್ಮೇಲೆ, ನಮ್ದೊಂದು ನ್ಯೂಕ್ಲಿಯರ್ ಫ್ಯಾಮಿಲಿ ತಯಾರಾದ್ಮೇಲೆ, ನಮ್ಮ ಕುಟುಂಬ ಕೇಂದ್ರೀಕೃತ ಆದ್ಮೇಲೆ ಆ ತಂದೆ ತಾಯಿಗಳನ್ನು ಕೂಡ ನಾವು ಗಮನಿಸೋದಿಲ್ಲ. ಇದು ಮನುಷ್ಯನ ಸ್ವಭಾವ. ಹಾಗಿರುವಾಗ ಕೃಷ್ಣ ಕಷ್ಟಪಟ್ಟು ತಮ್ಮ ತಂದೆ ತಾಯಿಗಳನ್ನೇನೋ ನೆನಪು ಮಾಡ್ಕೋಬಹುದು, ನಮ್ಮನ್ನ ಯಾಕೆ ನೆನಪು ಮಾಡ್ಕೋತಾನೆ ಕೃಷ್ಣ ಅಂದ್ರವ್ರು. ಹೀಗೆ ಅವರು ಯಾವುದೇ ಸಂಕೋಚ ಇಲ್ಲದೆ ಕೃಷ್ಣನನ್ನ ವಿವಿಧ ಮಾತುಗಳಿಂದ ಗೇಲಿ ಮಾಡಿದರು ಆ ಉದ್ಧವನ ಎದುರಿಗೆ. ಅದೇ ಸಂದರ್ಭದಲ್ಲಿ ಒಂದು ದುಂಬಿ ಬಂತು, ಒಂದು ಭ್ರಮರ ಹಾರಿ ಆ ಜಾಗಕ್ಕೆ ಬಂತು. ಆ ಉದ್ಧವ ಮತ್ತು ಉಳಿದ ಗೋಪಸ್ತ್ರೀಯರು ಏನ್ ಮಾತಾಡ್ತಾ ಇದ್ರಲ್ಲ, ಆ ಮಾತಾಡುವಂತ ಜಾಗಕ್ಕೆ ಆ ದುಂಬಿ ಬಂತು. ಬಂದಾಗ ಒಬ್ಬ ಗೋಪಸ್ತ್ರೀ ಆ ದುಂಬಿಯನ್ನು ಉದ್ದೇಶಿಸಿ ಒಂದು ಹಾಡನ್ನು ಹಾಡಿದ್ರು. ಅದಕ್ಕೆ ಭ್ರಮರ ಗೀತ ಅಂತ ಕರೀತಾರೆ. ಉದ್ಧವ ಗೀತ, ಭ್ರಮರ ಗೀತ, ಯುಗಳ ಗೀತ, ವೇಣುಗೀತ, ಆಮೇಲೆ ಗೋಪಿ ಗೀತ ಅಂತ ಅನೇಕ ಗೀತಗಳನ್ನು ನಾವು ಭಾಗವತದಲ್ಲಿ ನೋಡಿದ್ವಿ. ಅದರಂತೆ ಇದೊಂದು ಕೂಡ ಭ್ರಮರ ಗೀತ ಅಂತ. ಅದು ಯಾಕೆ ಆ ಭ್ರಮರ ಗೀತವನ್ನು ಹಾಡಿದ್ಲು ಆ ಗೋಪಿ ಅಂತಂದ್ರೆ, ಆ ಬಂದಂತಹ ದುಂಬಿಯನ್ನ ಆಕೆ ಕೃಷ್ಣನ ದೂತ ಅಂತ ಭಾವಿಸಿದ್ಲು. ಬಂದಂತ ಉದ್ಧವ ಇದ್ದಾನಲ್ಲ, ಆ ಉದ್ಧವನಂತೆ ದುಂಬಿಯು ಕೂಡ ಕೃಷ್ಣನ ಒಂದು ದೂತ ಅಂತ ಇಟ್ಕೊಂಡು ಆ ಉದ್ಧವನಿಗೆ ನೇರವಾಗಿ ಹೇಳಲಿಕ್ಕೆ ಆಗಲಾರ್ದಂತ ಮಾತುಗಳು. ಉದ್ಧವ ಮನುಷ್ಯನಾದಂತಹ ಉದ್ಧವನಿಗೆ ನಾವು ನೇರವಾಗಿ ಗೋಪಸ್ತ್ರೀಯರು ಅವನನ್ನು ನಿಂದಿಸಿದ್ರೆ, ಅವನನ್ನು ಬೈದ್ರೆ ಅವನಿಗೆ ಮನಸ್ಸಿಗೆ ವ್ಯಥೆ ಆಗುತ್ತೆ. ಅದಕ್ಕಾಗಿ ಆ ಉದ್ಧವನಿಗೆ ಹೇಳಬೇಕಾದ ಮಾತುಗಳನ್ನ ಆಕೆ ಆ ದುಂಬಿಗೆ ಹೇಳಿದ್ರು. ಅದು ಭ್ರಮರ ಗೀತ ಅಂತ. ಮಧುತ ಕಿತವ ಬಂಧೋ ಮಾಸ್ಪೃಶಾಂಧ್ರಿಂ ಸಪತ್ನ್ಯಾಹ ಕುಚ ವಿಲುಳಿತ ಮಾಲಾ ಕುಂಕುಮಶ್ವಶ್ರುಭಿರ್ನಃ ವಹತು ಮಧುಪತಿಸ್ತನ್ ಮಾನಿನ್ಯಾಂ ಪ್ರಸಾದಂ ಯದು ಸದಸಿ ವಿಡಂಬಂ ಯಸ್ಯ ದೂತಸ್ತ್ವಮೀದೃಕ. ನಮ್ಮ ಹತ್ರ ಬರಬೇಡ ಅಂದ್ಲು ಆ ಗೋಪಸ್ತ್ರೀ. ಏ ದುಂಬಿ, ನೀನು ನಮ್ಮ ಹತ್ರ ಬರಬೇಡ ನೀನು. ಯಾಕೆಂದ್ರೆ
ನೀನು ಕೃಷ್ಣನ ಕಡೆಯಿಂದ ಬಂದಿದ್ದೆ. ಕೃಷ್ಣ ತನ್ನ ಕಂಠದಲ್ಲಿ ವನಮಾಲೆಯನ್ನು ಧರಿಸಿದಾನಲ್ಲ, ಆ ವನಮಾಲೆಯಲ್ಲಿ ನೀನು ಕ್ಷಣಕಾಲ ವಿಶ್ರಾಂತಿ ಹೊಂದಿ ಬಂದಿದ್ದೆ. ಆಯ್ತು, ಆ ವನಮಾಲೆಗೆ ಏನು ಸಂಬಂಧ ಅಂದ್ರೆ, ಕೃಷ್ಣ ಈಗ ನಮ್ಮನ್ನ ಕಣ್ಣೆತ್ತಿ ನೋಡ್ತಿಲ್ಲ. ಅವನಿಗೆ ಬೇಕಾದಷ್ಟು ಜನ ಬೇರೆ ಪಟ್ಟಣದ ಸ್ತ್ರೀಯರು, ಸುಂದರ ಸ್ತ್ರೀಯರು, ಅಪ್ಸರ ಸ್ತ್ರೀಯರು ಇತ್ಯಾದಿಗಳು ಉಪಲಬ್ಧರಿದ್ದಾರೆ. ಹಾಗಿರೋದ್ರಿಂದ ಆ ವನಮಾಲೆಯ, ಕೃಷ್ಣ ಧರಿಸಿದಂಥ ವನಮಾಲೆಯ ಸಂಪರ್ಕ, ವನಮಾಲೆಗೆ ಆ ಸ್ತ್ರೀಯರ ಸಂಪರ್ಕ ಆಗಿರ್ತದೆ. ನೀನು ಅಲ್ಲಿ ಕೂತು ಬಂದಿದ್ದೆ, ಅಲ್ಲಿ ಕೂತು ಬಂದಿದ್ರಿಂದ ನೀನು ನಮ್ಮ ಹತ್ರ ಬರಬೇಡ, ನಮ್ಮನ್ನು ಮಾತಾಡಿಸ್ಬೇಡ ನೀನು. ಅವರು ಮಧುಸ ಕಿತವ ಬಂಧು ಅಂತ ಅವ್ರಿಗೆ ಆ ಶಬ್ದ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀನೇ ಮೊದಲು ದುಂಬಿ, ನಿನ್ನ ಒಡೆಯನಾದಂಥ ಕೃಷ್ಣ ಇದ್ದಾನಲ್ಲ, ಅವನು ಒಬ್ಬ ಕಿತವನೇ, ಅವನೊಬ್ಬ ಮಹಾ ಕಪಟಿನೇ. ಅವನಿಗೆ ಬಂದು ನೀನು, ಅವನ ಸ್ವಭಾವನು ನಿನ್ನ ಸ್ವಭಾವನು ಇಬ್ಬರು ಒಂದೇ ರೀತಿಯ ಸ್ವಭಾವ. ಹಾಗಿರುವಾಗ ಅವನು ಕಪಟಿ ಆದ್ಮೇಲೆ ನೀನು ಕಪಟಿ ಅನ್ನಲಿಕ್ಕೆ ಸಂದೇಹ ಇಲ್ಲ. ಯಾವ ವನಮಾಲೆಯಲ್ಲಿ ನೀನು ಕೂತು ಬಂದಿದ್ದೆಯಲ್ಲ, ಆ ವನಮಾಲೆಯ ಸಂಪರ್ಕ ನಮ್ಮ ಸವತಿಯರಾದಂಥ ಸ್ತ್ರೀಯರಿಗೆ ಆಗಿದೆ. ಹಾಗಾಗಿ ಅದರ ಸಂಪರ್ಕ ಎಲ್ಲ ನಿನಗೆ ವನಮಾಲೆಗೆ ಆಗಿರೋ, ನಿನಗೆ ದುಂಬಿಗಾಗಿರೋದ್ರಿಂದ ಆ ದುಂಬಿಗೆ ಸ್ಮಶು ಅಂತ ಇರ್ತದೆ, ಅದ್ರ ಮೀಸೆ, ಆ ಮೀಸೆಗೆ ಅದು ಕೇಸರ, ಹೂವಿನ ಪರಾಗ ಎಲ್ಲ ಅಂಟಿರ್ತದೆ. ಅದೆಲ್ಲ ಅಂಟಿಸ್ಕೊಂಡು ಬಂದಿದ್ದು ನೀನು ನಮ್ಮ ಹತ್ರ ಬರಬೇಡ, ನಮ್ಮನ್ನು ಮಾತೇ ಆಡ್ಬೇಡ, ನಮ್ಮ ಕಾಲಿಗೂ ಬೀಳಬೇಡ, ನಮ್ಮ ಹತ್ರನೂ ಬರಬೇಡ. ಮಾಸ್ಕಶಾಂಗ್ರಿಂ ಸಪತ್ನ್ಯಾಹ, ನಮ್ಮ ಕಾಲಿಗೆ ಬಿದ್ದು ನೀನು ನಮ್ಮನ್ನ ಅನುನಯ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡ. ನಿನ್ನ ಕಪಟ ಎಲ್ಲ ನಮ್ಗೆ ಅರ್ಥ ಆಗಿದೆ ಅಂತ ಅವರು ಹೇಳಿದರು. ಸಕೃತ ಅಧರ ಸುಧಾಂ ಸ್ವಾಂ ಮೋಹಿನೀಂ ಪಾಯಯಿತ್ವ ಸುಮನಸೈವ ಸದ್ಯ ಸತ್ಯದೇಸ್ಮಾನ್ ಭವಾದೃಕ ಪರಿಚರತಿ ಕಥಂ ತತ್ ಪಾದಪದ್ಮಂ ತು ಪದ್ಮ ಹಿ ಅಪಿ ಬತ ಹಿತಚೇತಾಃ ಉತ್ತಮ ಶ್ಲೋಕ ಜಲ್ಪೈಹಿ. ನಿನಗೂ ನಿನ್ನ ಒಡೆಯನಾದಂತಹ ಕೃಷ್ಣನಿಗೂ ಬಹಳವಾದಂಥ ಸಮಾನತೆ ಇದೆ. ಏನಂದ್ರೆ ಇಬ್ರು ಶ್ಯಾಮಲ ವರ್ಣರು, ನೀನು ಕಪ್ಪು ವರ್ಣದವನು, ಆ ಕೃಷ್ಣನು ಕಪ್ಪು ವರ್ಣದವನು. ಇಬ್ಬರದು ಸ್ವಭಾವ ಏನಂದ್ರೆ, ಪುಷ್ಪರಸವನ್ನು ಹೀರಿದ ನಂತರ ಮರೆತು ಹೋಗಿಬಿಡೋದು, ಇದು ಇಬ್ಬರದು ಸ್ವಭಾವ. ಕೃಷ್ಣನ ಸ್ವಭಾವ ಹಾಗೆ, ನಿನ್ನ ಸ್ವಭಾವನೂ ಹಾಗೆ. ಆ ಹಳ್ಳಿಗರಾದಂಥ ನಮ್ಮನ್ನ ಕೃಷ್ಣ ಬಿಟ್ಟು ಹೋದ. ಎಂಥ ಕಪಟಿ ಕೃಷ್ಣ. ಇವನ ಸೇವೆಯನ್ನ ಲಕ್ಷ್ಮಿ ಹೇಗೆ ಮಾಡ್ತಾಳೋ ಗೊತ್ತಿಲ್ಲ ನಮಗೆ, ಅದು ಅರ್ಥನೇ ಆಗ್ಲಾರ ಸಂಗತಿ ಅದು. ನಿತ್ಯ ಇವನ ವಕ್ಷಸ್ಥಳದಲ್ಲಿ ಇರ್ತಾಳಂತೆ, ಎಡಬಿಡದೆ ಅವನು ಸೇವೆ ಮಾಡ್ತಾಳಂತೆ. ಕೋಟಿ ಕೋಟಿ ಭಕ್ತರಿದ್ದಾಗಲೂ ಹಾಟಕಾಂಬರನ ಸೇವೆ ತಾನು ಮಾಡ್ತಾಳಂತೆ. ಯಾಕೆ ಅದು ಹೇಗೆ ಮಾಡ್ತಾಳೋ ಏನೋ, ಇಂಥ ಕಪಟಿ ಆದಂಥ ಕೃಷ್ಣನ ಸೇವೆ ಅಂತ ಅವರು ಆ ಕೃಷ್ಣನ ಗುಣಗಳನ್ನ ಬೇರೆ ಅಲಂಕಾರದ ವಿಧಾನದಿಂದ ವರ್ಣನೆ ಮಾಡಿದ್ರು. ನಿಂದಾಸ್ತುತಿ ಅಂತ ಹೇಳ್ತಾರೆ. ನಿಂದೆ ಮಾಡೋದ್ರ ಮೂಲಕ ಗುಣಗಳನ್ನು ವರ್ಣನೆ ಮಾಡೋದು. ಕೃಷ್ಣನ ವೈಭವವನ್ನು ವರ್ಣನೆ ಮಾಡಿದಂತಾಯ್ತು. ತಮಗೂ ಮತ್ತು ಕೃಷ್ಣನ ಜೊತೆಗೂ ಇರುವಂತಹ ಸಂಬಂಧವನ್ನು, ಅನುರಾಗವನ್ನು ಕೂಡ ಶಬ್ದಾಂತರದಿಂದ ವರ್ಣನೆ ಮಾಡಿದಂತಾಯ್ತು. ದಿವಿ ಭೂವಿತ ರಸಾಯಾಹ ಕಾಸ್ತ್ರಿಯ ತದ್ದುರಾಪಾಹ. ಸ್ವರ್ಗಲೋಕದಲ್ಲಾದ್ರೂ ಭೂಲೋಕದಲ್ಲಾದ್ರೂ ಆ ಕೃಷ್ಣನ ಮೋಹಕವಾದಂತಹ ಮುಗುಳ್ ನಗೆಗೆ ಮರುಳಾದಂಥವ್ರು ಯಾರಾದ್ರೂ ಇದ್ದಾರೇನು? ಹಾಗಿರುವಾಗ ನಾವು ಅವನಿಗೆ ಮರುಳಾಗಿದ್ದೇನಾಗ್ತೇ ಇದೆ. ಕಿಮಿಹ ಬಹು ಷಡಂಘೆ ಗಾಯಹಿತ್ವಂ ಯದೂನಾಂ ಅಧಿಪತಿ ಮಗೃಹಾಣಂ ಅಗ್ರತೋನ ಪುರಾಣಂ. 6 ಕಾಲುಗಳಂತಹ ದುಂಬಿಯೇ ನಾವು ವನವಾಸಿಗಳು, ನಮಗೆ ಮನೆ ಮಠ ಅಂತ ಏನು ಸೌಭಾಗ್ಯ ಇಲ್ಲ ನಮಗೆ. ನಮ್ಮ ಮುಂದೆ ನೀನು ಕೃಷ್ಣನ ಗುಣಗಾನ ಯಾಕೆ ಮಾಡ್ತಿದ್ದೆ? ಇದೆಲ್ಲ ನಮ್ಗೆ ಹಳೆಯದಿದೆ. ನಮ್ಗೇನು ಕೃಷ್ಣನ ಮಹಿಮೆ ನಾವು ನೀಲಿ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನು? ಅದನ್ನೆಲ್ಲ ನಾವು 12 ವರ್ಷ ಇಲ್ಲಿ ನೋಡೇ ಇದ್ದೇವೆ. ನೀನೀಗ ನಮ್ಮ ಕಡೆ ಬಂದು ಏನು ವರ್ಣನೆ ಮಾಡಬೇಕಾಗಿಲ್ಲ. ನಾವೆಲ್ಲ ಕೃಷ್ಣನ ಹಳೆಯ ಸಖಿಯರು. ಕೃಷ್ಣನ ಹೊಸ ಸಖಿಯರು ಯಾರಾದ್ರೂ ಇದ್ರೆ ಅವರಿಗೆ ಕೃಷ್ಣನ ಲೀಲೆಗಳು ಗೊತ್ತಿಲ್ಲ, ಅಲ್ಲಿ ಹೋಗಿ ವರ್ಣನೆ ಮಾಡಿ, ನಮಗೆಲ್ಲ ಗೊತ್ತಿದೆ ಅಂತಂದ್ರು. ವಿಜಯ ಸಖ ಸಖೀನಾಂ ಗೀಯತಂ ಸತ್ಪ್ರಸಂಗ ಶಪಿತ ಕುಚರುತಸ್ತೆ ಕಲ್ಪಯಂತ್ ಇಷ್ಟಮಿಷ್ಟಾಹ. ಆ ಹೊಸ ಸಖಿಯರ ಹತ್ರ ನೀನು ಹೋಗಿ ಅವನ ಲೀಲೆಗಳನ್ನು ವರ್ಣನೆ ಮಾಡಿದ್ರೆ ಅವ್ರೇನಾದ್ರೂ ಅದನ್ನೆಲ್ಲ ಕುತೂಹಲದಿಂದ ಕೇಳ್ತಾರೆ ಮತ್ತು ನಿನಗೆ ಬೇಕಾದ ಕೆಲಸ ಮಾಡಿಕೊಡ್ತಾರೆ. ನಮಗೆಲ್ಲ ಇದು ಹಳೆಯದು, ನೀವು ನನ್ನ ಹತ್ರ ಬದಲು ಬೇಡ, ನಮಗೆ ಆ ವರ್ಣನೆಯನ್ನು ಮಾಡಬೇಡ ಅಂತಂದ್ರೆ. ವಿಸೃಜ ಶಿರಸೆ ಪಾದಂ ವೇದ್ನಹಂ ಚಾಟುಕಾರೈಹಿ. ನಮ್ಮ ತಲೆ ಮೇಲೆ ನೀನು ಕಾಲಿಟ್ಟಿದ್ದಿ ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತೀವಲ್ಲ ದುಂಬಿ, ಆ ಸಂಚಾರ ಮಾಡ್ತಿರುವಂತ ಕಾಲನ್ನು ತೆಗಿ ನೀನು. ಚಮತ್ಕಾರದ ಮಾತನಾಡೋದು, ಮನಸ್ಸನ್ನ ವಶ ಮಾಡ್ಕೊಳ್ಳೋದು, ಇದೆಲ್ಲ ನಿನ್ನ ಗುಣ, ಇದೆಲ್ಲ ನಮ್ಗೆ ಗೊತ್ತಿದೆ. ಇದೆಲ್ಲ ನೀನು ಕೃಷ್ಣನ ಕಡೆಯಿಂದನೇ ಕಲ್ತು ಬಂದಂಗೆ ಕಾಣಿಸ್ತದೆ. ಆ ಕೃಷ್ಣನಿಗಾಗಿ ನಾವು ನಮ್ಮ ಕುಟುಂಬವನ್ನ, ನಮ್ಮ ಬಂಧುಗಳನ್ನ ಮತ್ತು ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡಿದ್ವಿ. ಆದ್ರೆ ಆತ ಮಾತ್ರ ನಮ್ಮನ್ನ ಕೇಳಿದ್ರೆ ತೊರೆದು ಹೋಗಿಬಿಟ್ಟ. ವ್ಯಸನಿಸಿದ ಅಕೃತಚೇತಾಹ ಕೃತಜ್ಞನಾದಂತಹ ಕೃಷ್ಣ ನಮ್ಮನ್ನು ತೊರೆದು ದೂರ ಹೋಗಿಬಿಟ್ಟ.
ಅವನ ನಿರ್ದಯತೆ, ಅವನ ಕ್ರೂರತೆಯನ್ನು ನಾವೇನಂತ ವರ್ಣನೆ ಮಾಡೋದು? ಬಹಳ ಕರುಣಾರಹಿತನಾದವನು ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಗೆ ಮೋಸ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಬಲ್ಲವನು. ಬರೀ ಈ ಕೃಷ್ಣನ ಜನ ಅವತಾರದಲ್ಲಿ ಅಂತಲ್ಲ, ರಾಮಾವತಾರದಲ್ಲೂ ಅವನು ಇದನ್ನೇ ಮಾಡಿದ ಅವನು. ಯಾಕೆಂದ್ರೆ ರಾಮಾವತಾರದಲ್ಲಿ ವಾಲಿಯನ್ನ ಆತ ಕೊಂದ ಬಾಣದಿಂದ. ಸುಗ್ರೀವ ಮತ್ತು ವಾಲಿಗಳ ನಡುವೆ ಯುದ್ಧವನ್ನು ಏರ್ಪಡಿಸಿದ, ವಾಲಿಯನ್ನು ಕೊಂದುಬಿಟ್ಟ. ಅದು ಹೇಗೆ? ಮುಂದೆ ಹೋಗಿ ಕೊಲ್ಲಿಲ್ಲ, ಬೇಡದವನು ಒಂದು ಪ್ರಾಣಿಯನ್ನು ಕೊಲ್ತಾನಲ್ಲ ಹಾಗೆ ವೃಕ್ಷದ ಹಿಂದೆ ಅಡಗಿಕೊಂಡು ವಾಲಿಯನ್ನು ಕೊಂದು ಹಾಕಿದ. ಅದೇ ಅವತಾರದಲ್ಲಿ ಕಾಣಿಸಿ ಬಂದಂತಹ ಶೂರ್ಪಣಖಿಯ ಮೂಗು, ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿದ, ಅವಳನ್ನ ವಿರೂಪಗಳನ್ನಾಗಿ ಮಾಡಿದ. ವಾಮನಾವತಾರದಲ್ಲೂ ಅದನ್ನೇ ಮಾಡಿದ. ಚಿಕ್ಕ ಬಾಲಕ, ಮುಗ್ಧನಾದಂತಹ ಬಾಲಕ, ಒಟು ಅಂತ ಆ ಬಲಿಚಕ್ರವರ್ತಿ ಅವನನ್ನು ಸ್ವಾಗತ ಮಾಡಿದರೆ, ಈತ ಏನ್ ಮಾಡಿದ? ಆ ಬಲಿಚಕ್ರವರ್ತಿಗೆ ಸ್ವಾಗತ ಮಾಡಿ ಅವನನ್ನ ಬಂಧಿಸಿಬಿಟ್ಟ. ಅವನ ಸಾಮ್ರಾಜ್ಯವನ್ನೆಲ್ಲ ಕಿತ್ಕೊಂಡು ದೇವತೆಗಳು ಕೊಟ್ಟುಬಿಟ್ಟ. ಎಲ್ಲರಿಗೂ ಮೋಸ ಮಾಡುವವನೇ ಕೃಷ್ಣ ಯಾವತ್ತು. ಏನ್ ಮಾಡೋದು? ಆದ್ರೂ ಆ ಕೃಷ್ಣನ ಲೀಲೆಗಳನ್ನು ಕೇಳಲಿಕ್ಕೆ ನಮಗೆ ಮನಸ್ಸಾಗೋದಿಲ್ಲ. ತದಲಂ ಅಸಿತ ಸಖೈಹಿ ದುಶ್ಚರ ಸತ್ಕೃತಾರ್ಥಃ. ಅಲ್ಲಿ ಅಸಿತ ಸಖೈಹಿ ಅಂತಿದೆ. ಆ ಕೃಷ್ಣನಿಗೆ ಅಸಿತ ಅಂತ ಶಬ್ದ ಪ್ರಯೋಗ ಮಾಡಿದೆ. ಸಿತ ಅಂದ್ರೆ ಬಿಳಿ ಅಂತ ಅರ್ಥ, ಅಸಿತ ಅಂದ್ರೆ ಕಪ್ಪು ಅಂತ ಅರ್ಥ. ಅದನ್ನ ಕನ್ನಡದಲ್ಲಿ ಏನ್ ಮಾಡೋದು? ಆ ಕರಿಯ ಇದ್ದಾನಲ್ಲ, ಕರಿ ಬಣ್ಣದ ಕೃಷ್ಣ, ಆ ಕರಿ ಬಣ್ಣದ ಕೃಷ್ಣನ ಸ್ನೇಹ ಆದಷ್ಟು ನಮ್ಮನ್ನು ಮರಳು ಮಾಡ್ತದೆ. ಇಷ್ಟೆಲ್ಲ ಅವನಲ್ಲಿ ದುರ್ಗುಣ ಇದ್ರು, ಇಂಥೆಲ್ಲ ನಿಷ್ಕರುಣಿ ಅವನಾಗಿದ್ರು, ಇಂಥ ಕಪಟಿ ಅವನಾಗಿದ್ರು ಅವನ ಸ್ನೇಹ ಬಿಟ್ಟು ಬಿಡಬೇಕು ಅಂತ ನಾವು ಅನ್ಕೋತೇವೆ. ಆದ್ರೂ ಆ ಕರಿಯನಾದಂಥ ಕೃಷ್ಣನ ಸ್ನೇಹ ಬಿಡ್ಲಿಕ್ಕೆ ನಾವು ಮನಸ್ಸಾಗೋದಿಲ್ಲ ಅಂತ ಅವರು ತದಲಂ ಅಸಿತ ಸಖೈಹಿ ದುಶ್ಚರ ಸತ್ಕೃತಾರ್ಥಃ ಅಂತ ಹೇಳ್ಕೊಂಡ್ರು. ವಯಂ ಅಮೃತಮಿವ ಜಿಸ್ಮಃ ವ್ಯಾಹೃತಂ ಶುದ್ಧಧಾನಾಃ ಕುಲಿತ ಕರುತ ನಿವಾಜ್ಞಾಃ ಕೃಷ್ಣಬದ್ಧೋ ಹರಿಣ್ಯಃ. ಈ ಜಿಂಕೆಗಳು ಕಾಡಿನಲ್ಲಿ ಸಂಚಾರ ಮಾಡುವಾಗ ಬೇಡರಿಗೆ, ನಿಷಾದರಿಗೆ ಮರಳಾಗ್ತಾರೆ. ಅವ್ರು ಹೇಗೆ ನಿಷಾದರು ಬೇಟೆಗಾರರು ಅವ್ರನ್ನ ಮರಳು ಮಾಡ್ತಾರೆ ಅಂದ್ರೆ, ಮೊದಲು ಸಂಗೀತ ಹಾಡ್ತಾರೆ. ಸಂಗೀತ ಹಾಡಿ ಆ ಜಿಂಕೆಗಳನ್ನ ಮರಳು ಮಾಡಿ ಆಮೇಲೆ ಆ ಜಿಂಕೆಗಳು ಸೆರೆ ಹಿಡ್ತಾರೆ ಅಥವಾ ಕೊಲ್ಲುತ್ತಾರೆ. ಹೀಗೆ ಆ ಜಿಂಕೆಗಳು ಹೇಗೆ ಬಲಿ ಬೀಳ್ತಾವಲ್ಲ, ಹಾಗೆ ಈ ಬೇಟೆಗಾರನಂತ ಕೃಷ್ಣನಿಗೆ ಅವನ ಮಧುರವಾದಂತಹ ಸಂಗೀತವನ್ನ, ವೇಣುನಾದವನ್ನ ಕೇಳಿ ನಾವು ಆ ಕೃಷ್ಣನಿಗೆ ಬಲಿ ಬಿದ್ದಿದ್ದೇವೆ. ಆ ಕೃಷ್ಣನ ವಿಷಯದಲ್ಲಿ ಯಾವ ಮಾತನ್ನು ಆಡಬೇಡ, ಬೇರೆ ಏನಾದರೂ ವಿಷಯ ಇದ್ರೆ ಹೇಳ, ಅದೊಂದು ಸಂಗತಿ ಮಾತ್ರ ದೂರ ಇಡ ಅಂದ್ರೆ ಅವರು. ಕೃಷ್ಣ ನಿಮ್ಗೆ ಏನ್ ಹೇಳಿ ಕಳ್ಸಿದ? ಆಯ್ತು, ಏನೋ ಬಂದಿದೆಯಲ್ಲ, ಕೃಷ್ಣ ಏನ್ ಹೇಳಿ ಕಳ್ಸಿದ? ನಮ್ಮನ್ನೆಲ್ಲ ಕರ್ಕೊಂಬ ಅಂತ ಹೇಳಿ ಕಳ್ಸಿದ್ ನೀನು, ನಿಜ ಹೇಳು, ಕೃಷ್ಣನಿಗೆ ಅಪೇಕ್ಷೆ ಇದೆಯೋ ಹೇಗೆ ಅಂತ ಕೇಳಿದ್ರು. ಯಾಕೆ? ಯಾವಾಗಲೂ ಅವನ ಹೃದಯದಲ್ಲೇ ಇರುವಂತಹ ಲಕ್ಷ್ಮೀದೇವಿ ಇರ್ತಾಳೆ, ಹಾಗಿರುವಾಗ ಅವನು ನಮ್ಮನ್ನು ಯಾಕೆ ಬಯಸ್ತಾನೆ? ಅಪಿಗತ ಮಧುಪ್ರಿಯಾಹ ಮಾರ್ಯಪುತ್ರೋ ಮುಧುನಾಸ್ತೆ ಸ್ಮರತಿ ಸಹ ಪಿತೃಗೇಹಾನ್ ಸೌಮ್ಯ ಬಂಧೂಶ್ಚ ಗೋಪಾನ್ ಕ್ವಚಿದಪಿ ಸಕಾಥ ನ ಕಿಂಕರೀಣಾಂ ಗೃಹೀತೆ ಭುಜಮ ಗುರು ಸುಗಂಧಂ ಮೂರ್ಧದಾಸ್ಯ ಕದಾನು. ಕೃಷ್ಣ ಉಪನೀತನಾಗಿ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬಂದು ಮತ್ತೆ ಈಗ ಮಥುರಾನಗರದಲ್ಲಿ ಇದ್ದಾನೆ ಅಂತ ಹೇಳಿ ನಾವು ಕಥೆಯನ್ನು ಕೇಳಿದ್ದೇವೆ. ದಾಸಿಯರಾದಂತಹ, ಅವನ ಶರಣ ದಾಸಿಯರಾದಂತಹ ನಮ್ಮ ಬಗ್ಗೆ ಯಾವತ್ತಾದ್ರೂ ಒಂದೆರಡು ಮಾತುಗಳನ್ನು ಆ ಕೃಷ್ಣ ಆಡ್ತಾನೋ ಹೇಗೆ? ಅದನ್ನಾದ್ರೂ ಹೇಳು. ಮತ್ತು ಮುಂದೆಂದಾದ್ರೂ ಆತ ಇಲ್ಲಿಗೆ ಬಂದು ಅವನ ಕರುಣೆಯನ್ನು ನಮಗೆ ತೋರಿಸ್ತಾನೋ ಹೇಗೆ ಕೇಳು ಅಂತ ಆ ಗೋಪಸ್ತ್ರೀಯರು ಆ ದುಂಬಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಷ್ಟನ್ನೆಲ್ಲ ಕೇಳಿದ ಮೇಲೆ ಆ ಉದ್ಧವ ಅವರಿಗೆ ಹೇಳಿದ, ನೀವು ಕೃತಕೃತ್ಯರಾಗಿದ್ದೀರಿ, ನಿಮ್ಮ ಜೀವನ ಧನ್ಯ ಆಗಿದೆ, ಸಕಲ ಲೋಕಗಳಲ್ಲೂ ನೀವು ಪೂಜಿತರಾಗಿದ್ದೀರಿ. ಕೃಷ್ಣನ ಸಖಿಯರಾಗಿ ನೀವು ಆತನ ಅನುರಾಗವನ್ನು ಪಡ್ಕೊಂಡು ನೀವು ಧನ್ಯರಾಗಿದ್ದೀರಿ. ಬಹಳ ಪ್ರಬಲವಾದಂತಹ ಪುಣ್ಯ ಇದ್ದವರಿಗೆ ಮಾತ್ರ ಇಂಥದೊಂದು ಭಾಗ್ಯ ಸಿಗ್ತದೆ. ಮುನಿಗಳಿಗೂ ಕೂಡ ಇದು ಅತ್ಯಂತ ದುರ್ಲಭವಾದದ್ದು. ಮತ್ತು ಕೃಷ್ಣನು ಕೂಡ ನಿಮ್ಮನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾನೆ. ನೀವು ಆತ ನಿಮ್ಮನ್ನು ನೆನಪು ಮಾಡ್ಕೊಳ್ಳೋದಿಲ್ಲ ಅಂತ ನೀವೇನಾದ್ರು ಸಂದೇಹ ಪಡಬೇಕಾಗಿಲ್ಲ. ಯಾವತ್ತೂ ಕೂಡ ಆತ ನಿಮ್ಮನ್ನು ನೆನಪು ಮಾಡ್ಕೊಳ್ತಾನೆ. ಭವತೀನಾಂ ವಿಯೋಗೋ ಮೇ ನಹಿ ಸರ್ವಾತ್ಮನಾಶ್ವಚಿತ ಯಥಾ ಭೂತಾನಿ ಭೂತೇಷು ಖಂ ವಾಯು ಅಗ್ನಿ ಜಲಂ ಮಹಿ ತಥಾ ಹಂಸ ಮನಃಪ್ರಾಣ ಭೂತೇಂದ್ರಿಯ ಗುಣಾಶ್ರಯ. ಅವನು ನಿಮ್ಗೇನು ಸಂದೇಶ ಕೊಟ್ಟು ಕಳಿಸಿದ್ದಾನೆ ಅಂದ್ರೆ, ಗೋಪಸ್ತ್ರೀಯರಾದಂತಹ ನಿಮಗೂ ಕೃಷ್ಣನಾದಂತಹ ನನಗೂ
ವಿಯೋಗ ಬಂದಿದೆ ಅಂತ ನೀವು ಚಿಂತೆ ಮಾಡಬೇಕಾಗಿಲ್ಲ. ವಿಯೋಗ ಬಂದಿಲ್ಲ ನಮಗೆ. ಯಾಕೆಂದ್ರೆ ನಾನು ಎಲ್ಲರಿಗೂ ಆತ್ಮ, ನಾನು ಪರಮಾತ್ಮನಾದ್ರಿಂದ ಎಲ್ಲರಿಗೂ ಆತ್ಮ, ನಿಮಗೂ ಆತ್ಮ, ನಿಮಗೂ ಆತ್ಮ ಆದ್ರಿಂದ ನಮಗೂ ನಿಮಗೂ ವಿಯೋಗ ಅಂತ ಬಂದೇ ಇಲ್ಲ. ಆತ್ಮ ಜ್ಞಾನಮಯ ಶುದ್ಧ ವ್ಯತಿರಿಕ್ತೋ ಅಗುಣಾನ್ವಯ ಸುಷುಪ್ತಿ ಸ್ವಪ್ನ ಜಾಗೃತಿ ಮಾಯಾವೃತ್ತಿ ಅಭಿಧೀಯತೆ. ನಾನು ಪರಮಾತ್ಮ ಆದ್ರಿಂದ ನನ್ನ ಮಾಯೆಯನ್ನು ಎಲ್ಲ ಕಡೆ ಹರಡಿರ್ತೇನೆ. ನನ್ನ ಮಾಯಾಜಾಲದಿಂದಾಗಿ ಜನರು ನನ್ನ ಮಾಯೆಯನ್ನು ತಿಳಿಲಿಕ್ಕೆ ಅಸಮರ್ಥರಾಗಿ ಈ ಜಗತ್ತಿನಲ್ಲಿ ಕಷ್ಟಪಡ್ತಿರ್ತಾರೆ. ಏನ ಇಂದ್ರಿಯಾರ್ಥಾನ್ ಧ್ಯಾಯೇತ ವೃಷಾ ಸ್ವಪ್ನವದುಸ್ಥಿತ ತನ್ನಿರುದ್ಧಾನಿ ಇಂದ್ರಿಯಾಣಿ ವಿನಿಗ್ರಹ ಸತ್ಯಪದ್ಯತ. ಸ್ವಪ್ನದಲ್ಲಿ ಕಾಣುವಂತಹ ಈ ವಿಷಯ ಪದಾರ್ಥಗಳು ಅದೆಲ್ಲ ಸುಳ್ಳು. ವಾಸ್ತವಿಕವಾಗಿ ನಾವು ಎದ್ದು ಕೂಡಲೇ ಅದು ಯಾವುದೂ ನಮಗೆ ಬರೆಯೋದೇ ಇಲ್ಲ. ಆದರೆ ಅದರಂತೆ ಈ ಜಗತ್ತು ಕೂಡ ಭಗವಂತನಿಗಿಂತ ಭಿನ್ನವಾದ ಜಗತ್ತೇನಿದೆ ಇದು ಅಶಾಶ್ವತವಾದದ್ದು. ಆದರೆ ಜೀವನಿಗೆ ಅದು ಅರ್ಥ ಆಗ್ತಿಲ್ಲ. ನಾವು ಜಗತ್ತಿನಲ್ಲಿ ಸಿಲುಕಿಬಿದ್ದು ಇದೇ ಸತ್ಯ ಅಂತ ತಿಳ್ಕೊಂಡು, ಇದೇ ಶಾಶ್ವತ ಅಂತ ತಿಳ್ಕೊಂಡು ಕಷ್ಟಪಡ್ತಿದ್ದೇವೆ. ಅದನ್ನ ತಿಳ್ಕೊಂಡು ನಾವು ಭಗವಂತನ ಉಪಾಸನೆ ಮಾಡಿದರೆ ಜಗತ್ತಿಗೂ ಭಗವಂತನಿಗೂ ಇರುವಂಥ ವ್ಯತ್ಯಾಸ ಕಂಡು ಬರ್ತದೆ. ನಾನು ಯಾಕೆ ನಿಮ್ಮಿಂದ ದೂರ ಇದ್ದೇನೆ? ಕೃಷ್ಣ ಹೇಳಿದೆ ನಿಮಗೆ ಸಂದೇಶ ಕೊಟ್ಟು ಕಳಿಸಿದ್ದಾನೆ. ನಾನು ನಿಮ್ಮಿಂದ ದೂರ ಇದ್ದರೆ ನೀವು ನನ್ನನ್ನು ನಿತ್ಯ ಸ್ಮರಣೆ ಮಾಡ್ಕೊಳ್ತೀರಿ. ಸಮೀಪದಲ್ಲಿದ್ದಂಥವನಾದರೆ ಅವನನ್ನು ನಿತ್ಯ ಸ್ಮರಣೆ ಮಾಡ್ಕೊಳ್ಳೋದಿಲ್ಲ. ಅತಿ ಪರಿಚಯ ಅವಜ್ಞ ಅಂತ ಸಂಸ್ಕೃತ ಸುಭಾಷಿತ. ನಮ್ಮ ಸಮೀಪದಲ್ಲೇ ಗಂಗಾ ನದಿ ಹೇಳ್ತಿದ್ದೆ, ನಾವು ದಿವಸ ಎಷ್ಟು ಸರಿ ಹೋಗಿ ಸ್ನಾನ ಮಾಡ್ತೀವಿ. ಕಾಶಿಯಲ್ಲಿ ಹೇಳ್ತೀವಿ ಅಂತೇಳಿ ಜೀವಮಾನ ಕಷ್ಟಪಟ್ಟು ಒಂದ್ಸರಿ 2 ಸರಿ ಅಥವಾ 3 ಸರಿನೋ ಏನೋ ಕಾಶಿ ಯಾತ್ರೆ ಮಾಡಿ ಗಂಗಾ ಸ್ನಾನ ಮಾಡಿ ಬರ್ತೀವಿ. ಇಲ್ಲೇ ಹೇಳ್ತೀವಿ ಅಂತಂದ್ರೆ ಅದನ್ನ ಯಾರು ವಿಚಾರಣೆ ಮಾಡ್ಲಿಕ್ಕಿಲ್ಲ. ಗಂಗಾ ಸ್ನಾನದಿಂದ ಅದೇನಂದ್ರೆ ಗಂಗಾ ನದಿ ಸಾಕಷ್ಟು ಕಲುಷಿತ ಆಗಿರೋದು ಹೌದು. ಆದರೆ ಅದು ಹಿಮಾಲಯದಿಂದ ಹರಿದು ಬಂದಿದ್ದರಿಂದ ಸಾಕಷ್ಟು ಔಷಧೀಯ ಗುಣಗಳು ಅದರಲ್ಲಿ ಇದ್ದಿದ್ದರಿಂದ ಎಷ್ಟೇ ಅದು ಕಲುಷಿತ ಆಗಿದ್ರೂ ಇನ್ನೂ ತನ್ನ ಮೂಲಭೂತ ಗುಣಗಳನ್ನು ಉಳಿಸ್ಕೊಂಡಿದೆ ಅಂತ ಸಂಶೋಧನೆ ಮಾಡ್ತಾರೆ. ಈಗ ಆಧುನಿಕ ಸಂಶೋಧನೆ, ಇತ್ತೀಚಿನ ಸಂಶೋಧನೆ ಇದೇನು ಹೇಳ್ತದೆ ಗೊತ್ತಿಲ್ಲ, ನೋಡ್ಬೇಕು. ಇದು ಮನುಷ್ಯನ ಸ್ವಭಾವ. ಉದ್ಧವ ಹೇಳಿದ, ಯಥಾ ದೂರಚರೇಪೇಷ್ಟೇ ಮನ ಆವಿಷ್ಟ ಬರ್ತತೆ ಶ್ರೀಣಾಂಚ ನತಥಾ ಚೇತಃ ಸನ್ನಿಕೃಷ್ಟೇ ಅಕ್ಷಿಗೋಚರೆ. ಗಂಡ ದೂರ ಎಲ್ಲರೂ ಪ್ರವಾಸಕ್ಕೆ ಹೋಗಿದ್ರೆ ಹೆಂಡತಿ ಆದೋ ದಿವಸ ಅದನ್ನು ನೆನಪು ಮಾಡ್ಕೋತಾರೆ. ದಿವಸ ಮನೆಗೆ ಬರ್ತಿದ್ರೆ ಬೆಳಿಗ್ಗೆ ಹೋಗ್ತಾನೆ ಸಾಯಂಕಾಲ ಬರ್ತೀವಿ ಅಂತಿದ್ರೆ ಸಾಯಂಕಾಲ ಬರೋ ಒಂದು ಅರ್ಧ ಗಂಟೆ ಒಂದು ತಾಸು ತಡ ಆದರೆ ಆ ಹೆಂಡತಿ ಭಾಳ ತಲೆ ಕೆಡಿಸೋದು. ಗೊತ್ತಾಗಿ ಬಿಡ್ರಿ, ಇಲ್ಲಿ ಹೋಗ್ತಾರೆ, ಇಲ್ಲೇ ಹೋಗಿರ್ತಾರೆ, ಇಲ್ಲ ಹೋಗ್ತಾರೆ, ಆಲೋಚನೆ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಹಾಗೆ ನಿಮ್ಮಿಂದ ನಾನು ದೂರ ಇದ್ರೆ ನೀವು ನನ್ನನ್ನು ನಿತ್ಯ ಸ್ಮರಣೆ ಮಾಡ್ಕೊಳ್ತೀರಿ. ನಾನಿನ್ನು ಸಮೀಪದಲ್ಲೇ ಇದ್ಬಿಟ್ರೆ ನೀವು ದುರಹಂಕಾರ ಪಡ್ತೀರಿ. ನನಗಿಂತ ಸುಂದರ ಯಾರಿಲ್ಲ, ನನಗಿಂತ ಭಾಗ್ಯಶಾಲಿನಿ ಯಾರಿಲ್ಲ, ನಾನೇ ಕೃಷ್ಣನಿಗೆ ಅತಿ ಪ್ರಿಯಳಾದವಳು, ನೀವು ದುರಹಂಕಾರ ಪಡ್ತೀರಿ. ಅದಕ್ಕಾಗಿ ನಿಮ್ಮಿಂದ ನಾನು ದೂರ ಇದ್ದೇನೆ ಅಂತ ಕೃಷ್ಣ ಹೇಳಿದ. ಶ್ರೀಣಾಂಚ ನತಥಾ ಚೇತಃ ಸನ್ನಿಕೃಷ್ಟೇ ಅಕ್ಷಿಗೋಚರೆ. ಕಣ್ಣಿಗೆ ಕಾಣುವಷ್ಟು ಸಮೀಪ ಇದ್ದುಬಿಟ್ರೆ ನನ್ನ ಬಗ್ಗೆ ತಿರಸ್ಕಾರ ಮಾಡ್ತೀವಿ, ಅದಕ್ಕಾಗಿ ದೂರ ಇದ್ದೇನೆ. ಮುಂದೆ ಒಂದು ಕಾಲದಲ್ಲಿ ಖಂಡಿತವಾಗಿ ನಿಮ್ಮೊಡನೆ ನಾನು ಸೇರ್ತೇನೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೀಗೆ ಕೃಷ್ಣ ಆ ಒಂದು ಸಂದೇಶವನ್ನ ಆ ಗೋಪಸ್ತ್ರೀಯರಿಗೆ ಕಳಿಸಿಕೊಟ್ಟ. ಆ ಸಂದೇಶವನ್ನ ಅವ್ರು ಕೇಳಿದ ಮೇಲೆ ಗೋಪಸ್ತ್ರೀಯರು ಬಹಳ ಆನಂದ ಪಟ್ಟರು. ಕೃಷ್ಣ ನಮ್ಮನ್ನು ನಿತ್ಯ ನೆನಪು ಮಾಡ್ಕೊಳ್ತಾನಲ್ಲ, ಸಾಕು ಅಂತಂದ್ರೆ ಅವರು ಉದ್ಧವನಿಗೆ ಹೇಳಿದರು. ನಾವು ಮಥುರಾ ನಗರಕ್ಕೆ ಬರದೇ ಇದ್ರು ಕೂಡ ಕೃಷ್ಣ ಅಲ್ಲಿ ತೋರಿಸಿದಂಥ ಎಲ್ಲ ಲೀಲೆಗಳನ್ನ ನಾವು ನೋಡಿದ್ವಿ. ಕೃಷ್ಣ ಆ ಸೂರ್ಯಾಪೀಡ ಅನ್ನುವಂಥ ಆನೆಯನ್ನ, ಮಲ್ಲರನ್ನ, ಕಂಸನನ್ನ ಎಲ್ಲರನ್ನು ಕೊಂದದನ್ನ ನಾವು ನೋಡಿದ್ವಿ. ಆ ಎಲ್ಲ ಲೀಲೆಗಳನ್ನ ನಾವು ಕೇಳಿದ್ದೇವೆ. ಅಂತೂ ಯಾದವರಿಗೆ ಬಂದಂತಹ ಎಲ್ಲ ಸಂಕಟಗಳನ್ನ ಆ ಕೃಷ್ಣ ಪರಿಹಾರ ಮಾಡಿದ್ನಲ್ಲ, ಅಷ್ಟು ಸಾಕು. ಮಥುರಾ ಪಟ್ಟಣದಲ್ಲಿದ್ದಂತಹ ಜನರೆಲ್ಲರೂ ಕೂಡ ಮತ್ತು ಮಥುರಾ ಪಟ್ಟಣದ ಸ್ತ್ರೀಯರೆಲ್ಲರೂ ಕೂಡ ನಮ್ಮಷ್ಟೇ ಆಧಾರದಿಂದ ಅವನನ್ನು ಸತ್ಕಾರ ಮಾಡ್ತಾರೋ ಇಲ್ಲೋ, ಸತ್ಕಾರದಲ್ಲಿ ನಾವು ಸ್ವಲ್ಪ ಗುಣಮಟ್ಟ ಕಡಿಮೆ ಮಾಡಿದ್ದಾರೋ ಅಂತ ಅವರು ಆ ಕೃಷ್ಣನ ಬಗ್ಗೆ ಕಾಳಜಿ ತೋರಿಸಿದರು. ಇನ್ನೊಬ್ಬ ಗೋಪಿ ಪ್ರಶ್ನೆ ಮಾಡಿದ್ಲು, ಈ ವೃಂದಾವನದಲ್ಲಿ ಶರದ್ ಋತುವಿನಲ್ಲಿ ಮತ್ತು ಉಳಿದ ಮೋಹಕವಾದಂತಹ ವಾತಾವರಣ ಇದ್ದಲ್ಲಿ ಕೃಷ್ಣ ನಮ್ಮೊಂದಿಗೆ ವಿಹಾರ ಮಾಡಿದ್ದಾನೆ, ನಮ್ಮೊಂದಿಗೆ ಆತ ರಾಸಲೀಲೆ ಮಾಡಿದ್ದಾನೆ. ಆ ಲೀಲೆಗಳನ್ನ, ಆ ಶರತ್ಕಾಲದ ರಾತ್ರಿಗಳನ್ನು ಕೃಷ್ಣ ಇಂದಾದ್ರೂ ನೆನಪು ಮಾಡ್ಕೊಳ್ತಾನ. ಮತ್ತೊಬ್ಳು ಕೇಳಿದ್ವಿ, ನಾನಂತೂ ನನ್ನ ಮನಸ್ಸಿನಲ್ಲಿ ಇದ್ದದನ್ನ ಏನಂತ ಹೇಳ್ತೇನೆ. ಅಪ್ಯೇಷ್ಯತೀಹದ ಅಸಾರಹ ಸಪ್ತಾಹ ಸ್ವಕೃತಯ ಸ್ಥಿತ ಸಂಜೀವಯನ್ನು ನೋಗಾತ್ರೈಹಿ ಯಥೇಂದ್ರೋ ವನಮುದ್ರೈಹಿ. ನಮಗೆ ಕೃಷ್ಣನ ವಿರಹಾಗ್ನಿ ಏನಿದೆಯಲ್ಲ, ವಿರಹ ಅನ್ನೋ ಬೆಂಕಿ, ಅದು ನಮಗೆ ಸುಟ್ಟು ಹಾಕ್ತಾ ಇದೆ. ಆ ಸುಟ್ಟು ಹಾಕುವಂತ ಬೆಂಕಿಯನ್ನ ನಂದಿಸಿ
ನಮ್ಮೆಲ್ಲರನ್ನ ಸಂತೃಪ್ತರನ್ನಾಗಿ ಮಾಡ್ಲಿಕ್ಕೆ ಆ ಕೃಷ್ಣ ಎಂದಾದ್ರೂ ಒಮ್ಮೆ ಬರ್ತಾನೋ ಇಲ್ಲ ಅದನ್ನ ಹೇಳಿಬಿಡು. ನನಗೆ ಯಾವುದೇ ಸಂಕೋಚ ಇಲ್ಲ ಕೃಷ್ಣ ಕೇಳಲಿಕ್ಕೆ, ನಾನು ಕೇಳ್ತೀನಿ ಅಂತ ಹೇಳಿದ್ದೆ ಮತ್ತೊಬ್ಬ ಗೋಪಿ. ಆ ಇನ್ನೊಬ್ಬ ಗೋಪಿ ಈ ಪ್ರಶ್ನೆ ಕೇಳಿದ್ದ, ಕೃಷ್ಣ ಎಂದಾದ್ರೂ ಬರ್ತಾನೋ ಹೇಳು ಅಂತ ಪ್ರಶ್ನೆ ಕೇಳಿದ್ದಲ್ಲ, ಆ ಪ್ರಶ್ನೆ ಕೇಳಿದ ಗೋಪಿಯನ್ನು ಮತ್ತೊಬ್ಬ ಗೋಪಿ ಬೈದ್ಲು, ನೀನು ನಿಜವಾಗ್ಲೂ ಒಬ್ಬ ಹುಚ್ಚಳೆ, ಕೃಷ್ಣ ಯಾಕೆ ಬರ್ತಾನೆ ಇಲ್ಲಿಗಿನ್ನ, ಶತ್ರುಗಳ ಸಂಹಾರ ಆಯ್ತು, ರಾಜ್ಯ ಸಿಕ್ತು, ಅವ ರಾಜ್ಯ ಸ್ವೀಕಾರ ಮಾಡಲಿಲ್ಲ, ಉಗ್ರಸೇನಿಗೆ ರಾಜ್ಯ ಕೊಟ್ಟ ಅಂತ ಅಷ್ಟೇ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು. ಏನಂತ ಅವ್ನು ರಾಜ್ಯ ಅವನ ಕೈಯಲ್ಲೇ ಇದ್ದಾರೆ, ಅವ್ನು ಕಿಂಗ್ ಆಗದಿದ್ರೆ ಕಿಂಗ್ ಮೇಕರ್ ಆಗಿದ್ದ, ನನಗೆ ಕಿಂಗ್ ಆಗೋದಕ್ಕಿಂತ ಕಿಂಗ್ ಮೇಕರ್ ಆಗಿರೋ ವೈಭವ ಇನ್ನೂ ಹೆಚ್ಚಿಂದು. ಹಾಗಾಗಿ ರಾಜ್ಯ ಸಿಕ್ಕಿದೆ, ರಾಜಕುಮಾರಿಯನ್ನು ಮದುವೆಯಾಗಿ ತನ್ನ ಬಂಧು ಬಾಂಧವರಿಂದ ಸನ್ಮಾನಿತನಾಗಿ ಆರಾಮಾಗಿರ್ತಾನೆ. ಇಲ್ಲ ಯಾಕೆ ಬರ್ತಾನೆ ಅವನು ಈ ಗೊಲ್ಲರ ಹಳ್ಳಿಗೆ ಅಂತ ಒಬ್ಳಂದು. ಮತ್ತೊಬ್ಳಂದು, ಹಾಗೆಲ್ಲ ವಿಚಾರ ಮಾಡಬೇಡ, ಕೃಷ್ಣನ ಅಷ್ಟು ಲಘುವಾಗಿ ನೀನು ಕಾಣಬೇಡ, ಯಾವುದೋ ರಾಜಕುಮಾರಿ ಮತ್ತಾವುದೋ ಸಂಪತ್ತು ಮತ್ತಾವುದೋ ಸಮೃದ್ಧಿ ಇದನ್ನೆಲ್ಲ ಕೃಷ್ಣ ಅಪೇಕ್ಷೆ ಪಡ್ತಾನೆ ಅಂತ ತಿಳ್ಕೊಬೇಡ. ಲಕ್ಷ್ಮೀದೇವಿಗೆ ಆತ ರಮಣ, ಎಲ್ಲ ರೀತಿಯಾದಂತಹ ಕಾಮನೆಗಳನ್ನ ಆತ ಹೊಂದಿದವನು. ಯಾವುದೋ ರಾಜಕುಮಾರಿಯರು ಯಾವುದೋ ಗೊಲ್ಲತಿಯರು ತಗೊಂಡು ಅವ್ರು ಏನಾಗಬೇಕಾಗಿದೆ, ಕೃಷ್ಣನ ಬಗ್ಗೆ ಹಾಗೆ ತಿರಸ್ಕಾರವಾಗಿ ಮಾತಾಡಬೇಡ ಅಂದ್ರು ಒಬ್ಬ ಗೋಪಸ್ತ್ರೀ. ಮತ್ತೊಬ್ಬ ಗೋಪಸ್ತ್ರೀ ಅದು ನೆನಪಾಕೊಂಡು, ತಿಂಗಳ ಅನ್ನೋ ಹೆಸರಿನ ಒಬ್ಬ ವೇಶ್ಯಾಸ್ತ್ರೀ, ಆಕೆ ಹೇಳಿದ ಮಾತನ್ನು ನೀವೇನಾದ್ರು ನೆನಪು ಮಾಡ್ಕೊಂಡಿದ್ದೀರಾ? ಯಾಕೆಂದ್ರೆ ಪರಂ ಸೌಖ್ಯಂ ಹಿ ನೈರಾಶ್ಯಂ ಅಂತ ಆ ವೇಶ್ಯಾಸ್ತ್ರೀ ಹೇಳಿದ ಮಾತು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸುಖ ಯಾವುದು? ಏನನ್ನೂ ಬಯಸಬೇರು. ನೀವೇನೇನಾದ್ರೂ ಬಯಸಿದ್ರಿ, ಹೀಗಾಗಬೇಕು ಅಂತ ನೀವು ನಿರೀಕ್ಷೆ ಇಟ್ಕೊಂಡ್ರಿ, ಆಕಾಂಕ್ಷೆ ಇಟ್ಕೊಂಡ್ರಿ, ಅಪೇಕ್ಷೆ ಇಟ್ಕೊಂಡ್ರಿ ಅಂದ್ರೆ ಅದ್ರ ಸಲುವಾಗಿ ನೀವು ಪ್ರಯತ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಪ್ರಯತ್ನಗಳು ಈಡೇರಿದ್ರೆ ಸ್ವಲ್ಪ ಮಟ್ಟಿಗೆ ಸುಖ, ಈಡೇರದೇ ಇದ್ರೆ ದುಃಖ. ಈಡೇರಿಯೂ ಕೂಡ ನಿಮ್ಮ ಮನೋರಥ ಈಡೇರಿದ್ರು ಕೂಡ ಬಹಳ ದಿವಸ ನಿಮ್ಮ ಹತ್ರ ಉಳಿದೇ ಇದ್ರೆ ಅವಾಗಲೂ ಮತ್ತೆ ದುಃಖ. ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು ಅಂದ್ರೆ ಪರಂ ನೈರಾಶ್ಯಂ, ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೊರೆದು ಮನುಷ್ಯ ಶುದ್ಧ ಹೃದಯನಾಗಿ ಬಾಳ್ಬೇಕು, ಅದೇ ದೊಡ್ಡ ಸುಖ. ಈ ಮಾತನ್ನ ಹೇಳಿದ್ರೆ ತಿಂಗಳನ್ನು ವೇಶ್ಯ, ಇದನ್ನ ಗಮನಿಸ್ಬೇಕು. ಯಾಕೆ ವೇಶ್ಯ ಅಂತ ಒತ್ತು ಹೇಳ್ತಿದ್ದೀನಂದ್ರೆ, ನಾನು ಆ ಕುಬ್ಜ ತ್ರಿವಕ್ರ ಯಾರು ಅಂತ ಮೊನ್ನೆ ಹೇಳಿರ್ಲಿಲ್ಲ, ಅದು ಓದಿದ್ ನಾನು ಮರ್ತು ಬಿಟ್ಟಿದ್ದೆ. ಆ ಪಿಂಗಳ ಅನ್ನೋ ವೇಷ ಇದ್ದಲ್ಲ, ಆ ಪಿಂಗಳ ಅನ್ನೋ ವೇಷೆಯೇ ಆ ತ್ರಿವಕ್ರ ಆಗಿ ಜನಿಸಿದ್ಲು. ಕೃಷ್ಣನನ್ನ ಸದಾ ತನ್ನ ಮನಸ್ಸಿನ ಧ್ಯಾನ ಮಾಡ್ತಿದ್ದರಿಂದ ಕೃಷ್ಣನ ಸಖಿಯಾಗುವಂತ, ಕೃಷ್ಣನ ಪ್ರೇಯಸಿಯಾಗುವಂತ ಸೌಭಾಗ್ಯ ಆಕೆಗೆ ಬಂತು ಅಂತ ಅದು ಮುಂದೆ ಭಾರತ ತಾತ್ಪರ್ಯ ನಿರ್ಣಯದ 15ನೇ ಅಧ್ಯಾಯದಲ್ಲಿದೆ. ಹಾಗಾಗಿ ಆ ಪಿಂಗಳ ಅನ್ನೋ ವೇಷೆಗೆ ಆಡಿದ ಮಾತಿಗೆ ಅರ್ಥ ಇದೆ. ನಾವ್ಯಾರಾದ್ರೂ ತೋರಿಕೆಯ ವೈರಾಗ್ಯ ನಮ್ದು, ಪುಸ್ತಕದ ಮಾತುಗಳು, ಹೃದಯ ಕಂಠದ ಮಾತುಗಳಲ್ಲ. ನಾವು ಆ ಮಾತು ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಓದಿದ್ರೆ ಹೇಳಿಕೆ ಏನಾಗಿದೆ, ಅನುಭವಿಸಿ ಹೇಳಿದವ್ರ ಮಾತಿಗೆ ಬಹಳ ಅರ್ಥ. ಹಾಗಾಗಿ ಕೃಷ್ಣನ ಮೇಲಿನ ಆಸೆ ಬಿಟ್ಟು ಬಿಡೋಣ, ನಾವೆಲ್ಲ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದ ಬದುಕಬಹುದು ಅಂತ ಮತ್ತೊಬ್ಬ ಗೋಪಸ್ತ್ರೀ ಅಂದ್ರು. ಮತ್ತೊಬ್ಬ ಒಂದು ಕೃಷ್ಣನ ಮೇಲಿನ ಆಸೆ ಬಿಡಬೇಕು, ಅವನ ಬಗ್ಗೆ ಅವನ ನೆನಪನ್ನೇ ತಂದ್ಕೋಬಾರ್ದು ಅಂದ್ರೆ ಸಾಧ್ಯ ಹೇಗಿದೆ? ಆ ಕೃಷ್ಣನ ಸಹವಾಸವನ್ನು ಬಿಟ್ಟು ಬಿಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ರೆ ಆ ನಿರ್ಧಾರವನ್ನು ನಾವು ಕೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಏನು? ಆ ಥರ ಆಲೋಚನೆ ಮಾಡಬಹುದು. ವಾಸ್ತವದಲ್ಲಿ ಅದು ಕಾರ್ಯರೂಪಕ್ಕೆ ಬರುವ ಸಾಧ್ಯವೇ? ಯಾಕೆಂದ್ರೆ ನಮ್ಮಂತ ಸಾಮಾನ್ಯ ಸ್ತ್ರೀಗಂತೂ ಅದು ಸಾಧ್ಯವಿಲ್ಲ. ಶ್ರೀರತ್ನವಾದಂಥ ಲಕ್ಷ್ಮೀದೇವಿಯೂ ಕೂಡ ಸಕಲ ಕಾಲದಲ್ಲೂ ಕೂಡ ಭಗವಂತನ ಸಹವಾಸವನ್ನು ಅಪೇಕ್ಷೆ ಪಡ್ತಾನೆ. ಹಾಗಿದ್ದಾಗ ನಮಗೆ ಅದು ಹೇಗೆ ಸಾಧ್ಯ? ಕೃಷ್ಣನ ಗೊಡವೆ ಬೇಡ, ಅವನನ್ನು ನೆನಪೇ ಮಾಡ್ಕೊಳ್ಳೋದು ಬೇಡ, ನಾವು ದೂರ ಇದ್ದು ಬಿಡೋಣ ಅಂದ್ರೆ ಸುಮ್ಮನೆ ಮಾತಾಗ್ತದೆ. ಆ ಮಾತನ್ನು ನಾವು ಕಾರ್ಯರೂಪಕ್ಕೆ ಇರಿಸುವಂಥದ್ದು ಅಸಾಧ್ಯ ಅಂತ ಇನ್ನೊಬ್ಬ ಗೋಪಸ್ತ್ರೀ ಅಂದ್ರು. ಹೀಗೆ ವಿವಿಧ ಗೋಪಸ್ತ್ರೀಯರು ಆ ಕೃಷ್ಣನ ಬಗ್ಗೆ ಆಡ್ತಿರುವಂತಹ ಮಾತುಗಳು ಇನ್ನೂ ಕೆಲವು ಇವೆ. ಆ ಭಾಗವತ ದಶಮ ಸ್ಕಂದದ 47ನೇ ಅಧ್ಯಾಯ ಇನ್ನೂ ಕೂಡ ಮುಂದುವರಿದಿದೆ.